ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ಸಿಂಧು MS. ನೀವು ನೋಡ್ತಾ ಇದ್ದೀರಾ DSCRT ಸೈನ್ಸ್ ಸಿಲೆಬಸ್ 6th ಸ್ಟ್ಯಾಂಡರ್ಡ್ನ ಚಾಪ್ಟರ್ 9th ಜೀವಿಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಪ್ರದೇಶಗಳು. ಅಂದರೆ ನಾವಿಲ್ಲಿ ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹಾಗೆ ಅವುಗಳು ಹೇಗೆ ತಮ್ಮ ಸುತ್ತಮುತ್ತ ಇರುವಂತಹ ಒಂದು ಪರಿಸರದ ಜೊತೆ ಅವುಗಳು ಹೇಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾವೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೇರಿಯಸ್ ಅನಿಮಲ್ಸ್ಗಳ ಬಗ್ಗೆ, ಅವುಗಳ ಬಾಡಿ ನೇಚರ್ನ ಇಟ್ಕೊಂಡ್ಬಿಟ್ಟು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಇಲ್ಲಿರುವಂತಹ ಎಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ಳಿ. ಈಗ ನಾವು ಫಸ್ಟ್ ಏನು ಮಾಡೋಣ, ಜೀವಿಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡ್ತಾ ಬರೋಣ. ಫಸ್ಟ್ ಇವಾಗ ಆ್ಯಕ್ಚುಲಿ ಕೊಟ್ಟಿರೋದು ನಾವು DSCRT ಸಿಲೆಬಸನ್ನು ನೋಡಿದಾಗ ಅದರಲ್ಲಿ ಕೆಲವೊಂದಿಷ್ಟು ಅನಿಮಲ್ಸ್ಗಳ ಬಗ್ಗೆ, ಅವುಗಳ ಹ್ಯಾಬಿಟ್ಯಾಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಫಸ್ಟ್ ನಾವು ಅದಾದಮೇಲೆ ಏನು ಮಾಡ್ತಾರೆ, ಜೀವಿಗಳು ಅಂಥೇಳಿ ನಾವು ಯಾವುದನ್ನು ಕರಿಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ನಾವು ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ಕೊಬಿಡೋಣ, ಫಸ್ಟ್ ಜೀವಿಗಳು ಅಂಥೇಳಿ ಅನ್ಬೇಕು ಅಂತಂದರೆ ಅವುಗಳಲ್ಲಿರುವಂತಹ ಗುಣಲಕ್ಷಣಗಳೇನು ಅದನ್ನು ಇಟ್ಕೊಂಬಿಟ್ಟು ಮಾತಾಡ್ತಾ ಹೋಗೋಣ. ಅದರ ನಂತರ ಕೆಲವೊಂದಿಷ್ಟು ಪ್ರಾಣಿಗಳ ಬಗ್ಗೆ ನೋಡ್ತಾ ಹೋಗೋಣ. ಈಗ ಇದೇ ಒಂದು ಕಾನ್ಸೆಪ್ಟೇ ನಮಗೆ ಪಿಯಾಜೆಟ್, ನೀವು BEd ಏನಾದರೂ ಓದಿದರೆ ಅಥವಾ ಸೈಕಾಲಜಿ ನೀವೇನಾದರೂ ತಿಳ್ಕೊಂಡಿದ್ರಿ ಅಂದರೆ ಈಸಿ ಟು ಮತ್ತು ಇನ್ಕಲ್ಕೇಟ್ ದ ಅದರ್ ಕಾನ್ಸೆಪ್ಟ್ಸ್. ಹೇಗೆ ಅಂತಂದರೆ ನೀವು ಪಿಯಾಜೆಟ್ ಅವರ ಥಿಯರಿನ ತಿಳ್ಕೊಂಡಿದ್ರೆ ಮಕ್ಕಳಲ್ಲಿ ಅನಿಮಿಸಮ್ ಕಾನ್ಸೆಪ್ಟನ್ನ ನೋಡ್ತೀವಿ. ಆಮೇಲೆ ಇವಾಗ ಇದು ಒಂದು ಒಂದು ಯಾವುದೋ ಒಂದು ವಸ್ತು, ಅದಕ್ಕೆ ಜೀವ ಇದೆ ಅಥವಾ ಜೀವ ಇಲ್ಲ ಅಂಥೇಳಿ ಆ ಮಗುಗೆ ಗೊತ್ತಾಗೋದಿಲ್ಲ. ಅದು ಹೇಗೆ ಮಾಡುತ್ತೆ ಅಂತಂದರೆ, ಯಾವುದು ಒಂದು ವಸ್ತು ಮೂವ್ ಆಗುತ್ತೋ ಅಂಥವುಗಳೆಲ್ಲವೂ ಅವಕ್ಕೆ ಜೀವ ಇದೆ ಅಂಥೇಳಿ ಮಗು ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಅಂದರೆ ಈಸ್ ಇಟ್ ಟ್ರೂ? ಆ ಏಜಲ್ಲಿ ಆ ಒಂದು ಇರುವಂಥ ಸೈಕಾಲಜಿನ ನಾವು ಆ ಮಕ್ಕಳಲ್ಲಿರೋದನ್ನು ನಾವು ಸ್ಟಡಿ ಮಾಡೋದು. ಈಗ ಹಾಗಿದ್ರೆ ನಾವು ಸತ್ಯವಾಗಿ ನೈಜತೆಯಲ್ಲಿ ಏನಿದೆ ಅಂಥೇಳಿ ನೋಡ್ತಾ ಹೋಗೋಣ. ಜೀವಿಗಳ ಗುಣಲಕ್ಷಣಗಳೇನೇನು ಅಂಥೇಳಿ ನೋಡೋಣ. ಫಸ್ಟ್ ಒನ್, ಲಿವಿಂಗ್ ಥಿಂಗ್ಸ್ ನೀಡ್ ಫುಡ್. ಎಲ್ಲ ಜೀವಿಗಳಿಗೂ ಸಹಿತ ಮುಖ್ಯವಾಗಿ ಬೇಕಾಗಿರೋದೇನು? ಆಹಾರ. ಆಹಾರ ಇಲ್ಲದೆ ಯಾವ ಜೀವಿನೂ ಸಹಿತ ಬದುಕಲು ಅಸಾಧ್ಯ. ಏನಕ್ಕಾಗಿ ಬೇಕು ಹಾಗಿದ್ರೆ ಆಹಾರ? ತಮ್ಮ ಬೆಳವಣಿಗೆಗಾಗಿ, ಅಥವಾ ಬೆಳವಣಿಗೆ ನಿಂತು ಹೋಗಿದೆ ಅಂತಂದರೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕಾಗಲಿ, ಹೌದಲ್ವಾ? ಇವೆಲ್ಲದಕ್ಕೂ ಸಹಿತ ಏನಾಗಿರುತ್ತೆ, ನಮಗೆ ಆಹಾರ ಬೇಕಾಗಿರುತ್ತೆ. ಪೋಷಣೆ, ಇದಕ್ಕೆ ನಾವು ಹೇಳೋದು ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಆಹಾರವನ್ನು ಪಡೆಯುವ ಮತ್ತು ಅದನ್ನು ಬೆಳವಣಿಗೆ ಮತ್ತು ಇತರ ಪ್ರಕ್ರಿಯೆಗೆ ಬಳಸ್ಕೊಳ್ಳುವಂತಹ ಕ್ರಿಯೆನ ನಾವೇನಂತ ಕರಿತೀವಿ? ಪೌಷ್ಟಿಕಾಂಶ. ಇದು ಹಾಗಿದ್ರೆ ಹೇಳಿ, ಆಹಾರ ನಮಗೆ ಹೇಗೆ, ಯಾವ ರೀತಿಯಿಂದ, ಯಾವ ಮೂಲದಿಂದ ನಮಗೆ ಸಿಗ್ತಾ ಇದೆ? ಒಂದು ಸಸ್ಯ ಮೂಲ, ಇನ್ನೊಂದು ಪ್ರಾಣಿ ಮೂಲ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅದೇ ರೀತಿಯಾಗಿ ಈ ಪೋಷಣೆ ಅಂತ ಹೇಳಿ ಬಂದಾಗ ಯಾವ್ಯಾವ ರೀತಿಯಾದಂಥ ಪೋಷಣೆ ನಾವು ನೋಡ್ತೀವಿ? ಇದರಲ್ಲಿ ನಾವು ಮತ್ತೆ ಮೇಜರಾಗಿ ಮಾತಾಡೋದು, ಈಗ ಸಸ್ಯಗಳಿಂದ ನಮಗೆ ಏನು ಆಹಾರ ಸಿಗ್ತಾ ಇದೆ, ಅದಕ್ಕೋಸ್ಕರ ನಾವು ಅದನ್ನು ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಯಾಕಂದರೆ ಸ್ವಂತ ಆಹಾರವನ್ನು ಅವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಅದು ಬೇರೆ ಯಾವುದ್ರ ಮೇಲೂ ಸಹಿತ ಡಿಪೆಂಡ್ ಆಗಿದೆ. ಯಾವುದ್ರ ಮೇಲೆ ಅಂತಂದರೆ ನೇಚರ್, ನಮ್ಮ ನಿಸರ್ಗದ ಮೇಲೆ ಡಿಪೆಂಡ್ ಆಗಿದೆ. ಒಂದು ಸೂರ್ಯನ ಕಿರಣ, ಲೈಟ್ ಎನರ್ಜಿ ಬೇಕಲ್ವ, ಅದಕ್ಕಾಗಿ, ಜೊತೆಗೆ ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ಗೋಸ್ಕರ ಅಲ್ವಾ, ಈ ರೀತಿಯಾಗಿ. ಮತ್ತು ಇನ್ನೆಲ್ಲ ಕ್ಲೋರೋಫಿಲ್ ತನ್ನಲ್ಲೇ ಇರುತ್ತೆ, ಆ ಪಿಗ್ಮೆಂಟ್, ಹೌದಲ್ವ? ಇಷ್ಟಿದ್ರೆ ಸಾಕು ಅದಕ್ಕೆ ಪ್ರಿಪೇರ್ ಮಾಡೋಕ್ಕೆ ಆಹಾರನ, ಅಲ್ವಾ? ಗೊತ್ತಾಯಿತು. ಈಗ ಹಾಗಿದ್ರೆ ಜೀವಿಗಳಿಗೆ ಆಹಾರ ಬೇಕು. ಮೇಯ್ನಾಗಿ ಹಾಗಿದ್ರೆ ಇಲ್ಲಿ ಬೆಳವಣಿಗೆ ಅಂತೆಲ್ಲ ಮಾತಾಡ್ತಿದ್ವಿ ಅಂತಂದರೆ ಮುಖ್ಯವಾಗಿ ಯಾವ ಒಂದು ಘಟಕ ಬೇಕಾಗುತ್ತಲ್ಲಿ? ಪ್ರೋಟೀನ್ ಬೇಕಾಗುತ್ತೆ, ಜೊತೆಗೆ ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ. ಕೇವಲ ಅಷ್ಟಿದ್ದರೆ ಸಾಲದು, ಎಕ್ಸ್ಟ್ರಾ ಎನರ್ಜಿಗೋಸ್ಕರ ಫ್ಯಾಟ್ ಕಂಟೆಂಟ್ ಬೇಕಾಗುತ್ತೆ. ಹಾಗೆ ಹೆಲ್ದಿಯಾಗಿರಬೇಕು ಅಂತಂದರೆ ಇವನ್ನೆಲ್ಲ ಒಟ್ಟಾರೆ ಎಲ್ಲ ಚೆನ್ನಾಗಿ ತಿನ್ಕೊಂಡಿದ್ರೂ ಒಂದಲ್ಲ ಒಂದರಿಂದ ಎಫೆಕ್ಟ್ ಇದ್ದೇ ಇರುತ್ತೆ. ಆಗ ಅದನ್ನೆಲ್ಲ ಕಾಪಾಡಬೇಕು ಅಂದಾಗ ನಮಗೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಕಾಗುತ್ತೆ. ಈಗ ಎಲ್ಲ ಪ್ರೋಸೆಸ್ ಆಗುವಾಗ ಒಂದು ಎಕ್ಸಾಕ್ಟಾಗಿ ಒಂದೇನಾಗುತ್ತೆ, ಒಂದೊಂದು ನಾವು ಹೇಳ್ತೀವಿ, ಒಂದು ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆಗ್ತವೆ. ಅವುಗಳನ್ನೆಲ್ಲ ಹೊರ ಹಾಕಬೇಕು ಅಂತ ಅಂದಾಗ ಮತ್ತೆ ನಮಗೆ ವಾಟರ್ ಬೇಕು, ಹೌದಲ್ವ? ಈ ರೀತಿಯಾಗಿ ನಾವು ನೋಡ್ತಾ ಇದ್ವಿ ಅಂತಂದರೆ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳು ಸಹಿತ ನಮಗೆ ಅವಶ್ಯಕ ಅಂಥೇಳಿ ನಮಗಿವಾಗ ತಿಳಿದು ಬಂದಿದೆ. ನಂತರ ನೋಡೋದಾದರೆ, ಲಿವಿಂಗ್ ಥಿಂಗ್ಸ್ ರೆಸ್ಪೈರ್. ಜೀವಿಗಳು ಉಸಿರಾಡ್ತವೆ.
ಈಗ ಯಾವುದನ್ನು ನಾವು ಜೀವಿ ಅಂತ ಹೇಳಿ ಕರಿತೀವಿ, ಇಟ್ಸ್ ಅ ಬೇಸಿಕ್ ಥಿಂಗ್. ಈ ಚಾಪ್ಟರ್ ಫುಲ್ ಬೇಸಿಕ್ ಆಗಿರೋದು. ನಂತರ ಕೊನೆಗೆ ಬರುತ್ತಲ್ಲ, ಈಗ ಸಸ್ಯಗಳ ಬಗ್ಗೆ ಜೊತೆಗೆ ಪ್ರಾಣಿಗಳ ಬಗ್ಗೆ ನಾವು ಮಾತಾಡುವಾಗ ಅದು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಬಟ್ ಇವಾಗ ಈ ನಮ್ಮ ವಿಡಿಯೋಸ್ಗಳನ್ನು ಮಕ್ಕಳು ಸಹಿತ ನೋಡ್ತಾ ಇದ್ದಾರಲ್ವ, ಆ ಕಾರಣದಿಂದಾಗಿ ನಾವು ಡೀಪ್ ನಾಲೆಜ್ನ ಕೊಡಲೇಬೇಕಾಗುತ್ತೆ. ಈಗ ಜೀವಿಗಳು ಉಸಿರಾಡ್ತವೆ ಅಂತ ಹೇಳೋದಾದರೆ, ಈಗ ಒಂದು ವಸ್ತು ಮೂವ್ ಆಗ್ತಿದೆ ಅಂದ ತಕ್ಷಣ ಅದಕ್ಕೂ ಜೀವ ಇದೆ ಅಂತ ಹೇಳೋದಿಲ್ಲ. ಅದು ಬೇರೆ. ಅದು ಯಾವುದಕ್ಕೆ ನಾವು ಇವಾಗ ಒಂದು ಜೀವಿ ಅಂತ ಹೇಳಿ ಕರಿಬೇಕು ಅಂತಂದರೆ, ಇಟ್ ಶುಡ್ ರೆಸ್ಪೈರ್. ಅದರಲ್ಲಿ ಉಸಿರಾಟ ಕ್ರಿಯೆ ಆಗ್ತಿರಬೇಕು. ಉಸಿರಾಟ ಕ್ರಿಯೆಯಲ್ಲಿ ಅದು ಇವಾಗ ಹಾಗಿದ್ರೆ ತುಂಬ ಜನ ಏನು ಮಾಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಪ್ಲ್ಯಾಂಟ್ಸ್ ರೆಸ್ಪೈರ್ ವಿಚ್ ಗ್ಯಾಸ್? ನನಗಿದಕ್ಕೆ ಆನ್ಸರ್ ನೀವೇ ಹೇಳಿ. ನಾನು ನೆಕ್ಸ್ಟ್ ಮತ್ತೆ ಪ್ಲ್ಯಾಂಟ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಮತ್ತು ನೆಕ್ಸ್ಟ್ ಇದರಲ್ಲಿ ಫ್ಲವರ್ಸ್ ಬಗ್ಗೆ ಅಂತೂ ಮಾತಾಡ್ತೀವಲ್ವ. ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಬಗ್ಗೆ ಕಾನ್ಸೆಪ್ಟ್ ಬಂದೇ ಬರುತ್ತೆ ಪಕ್ಕ. ನಾನು ಅಲ್ಲಿ ತಿಳಿಸ್ತೀನಿ. ನೀವು ಇವಾಗ ಹೇಳಿ, ಸಸ್ಯಗಳು ಅದರಲ್ಲೂ ಸಹಿತ ಉಸಿರಾಟ ಕ್ರಿಯೆ ಆಗ್ತಾನೆ ಇದೆ. ಯಾವ ಗ್ಯಾಸನ್ನು ತಗೋತಾ ಇದೆ, ಹಾಗೆ ಯಾವ ಗ್ಯಾಸನ್ನು ಬಿಡ್ತಾ ಇದೆ. ನಮ್ಮಲ್ಲಿ ನಾವು ಅಂದರೆ ಹ್ಯೂಮನ್ಸಲ್ಲಿ ನಾವು ನೋಡೋದಾದರೆ ಆಕ್ಸಿಜನ್ ಗ್ಯಾಸನ್ನು ನಾವು ತಗೋತಾ ಇದ್ದೀವಿ, ಕಾರ್ಬನ್ ಡೈಆಕ್ಸೈಡನ್ನು ಎಕ್ಸ್ಕ್ರೀಟ್ ಮಾಡ್ತಾ ಇದ್ದೀವಿ ಅಲ್ವಾ. ಈ ರೀತಿ ಇನ್ಹೇಲ್ ಆ್ಯಂಡ್ ಎಕ್ಸೆಲ್ ಆಗ್ತಾ ಇದೆ ಅಂತ ಅಂದರೆ ನಮ್ಮಲ್ಲಿ. ಅದೇ ರೀತಿಯಾಗಿ ಪ್ಲ್ಯಾಂಟ್ಸಲ್ಲಿ ಯಾವ ಗ್ಯಾಸ್ ಇದೆ ಅದನ್ನು ನೀವು ಕಮೆಂಟ್ ಮಾಡಿ. ತುಂಬ ಜನ ಮಿಸ್ಟೇಕ್ ಮಾಡ್ಕೋತೀರಾ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಈಗ ಗೊತ್ತಾಯ್ತು. ಹಾಗಿದ್ರೆ ರೆಸ್ಪೈರ್ ಮಾಡಬೇಕು, ಇಷ್ಟಕ್ಕೆ ನಿಲ್ಲಿಸೋದು ಬೇಡ. ರೆಸ್ಪೈರ್ ಎಂತಕ್ಕೆ ಮಾಡಬೇಕು ಅಂತ ಅಂದರೆ, ಸೆಲ್ಸ್ ಇರುವಂತಹ ಎಲ್ಲ ಸೆಲ್ಸ್ಗಳು ಅವುಗಳ ಕೆಲಸವನ್ನು ನಿರ್ವಹಿಸಬೇಕು ಅಂತಂದರೆ ಎನರ್ಜಿ ಬೇಕು ಅಂದಾಗ ನಾವು ಆಲ್ರೆಡಿ ಆಹಾರವನ್ನು ತೊಗೊಂಡಿರ್ತೀವಿ. ಓಕೆ, ಅದು ಎಲ್ಲ ಸೆಲ್ಸ್ಗಳಿಗೂ ಹೋಗಬೇಕು ಅಂತಂದರೆ ಅಲ್ಲಿ ಬ್ಲಡ್ನ ಫಂಕ್ಷನ್ ಆಗಬೇಕು. ಬ್ಲಡ್ಗೆ ಅದೊಂದು ಫುಡ್ ಕೊಡಬೇಕು. ಒಂದು ಪ್ಯೂರ್ ಬ್ಲಡ್ ಇರುತ್ತೆ, ಇನ್ನೊಂದು ಇಂಪ್ಯೂರ್ ಬ್ಲಡ್ ಇರುತ್ತೆ. ಪ್ಯೂರ್ ಬ್ಲಡ್ಡಲ್ಲಿ ಆಕ್ಸಿಜನ್ ಕ್ಯಾರಿ ಮಾಡ್ಕೊಂಡು ಹೋಗಿರುತ್ತೆ. ಅದನ್ನು ನಾವು ಆಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳಿ ಕರಿತೀವಿ. ಡಿಆಕ್ಸಿ ಹಿಮೋಗ್ಲೋಬಿನ್ ಅಂತ ಹೇಳಿ ಕರಿತೀವಿ ಇಂಪ್ಯೂರ್ ಬ್ಲಡ್ಡನ್ನು. ಇದನ್ನೆಲ್ಲವನ್ನು ತೊಗೊಂಡು ಹೋಗಿ ಅಲ್ಲಿ ಕೊಟ್ಟು ಅಲ್ಲಿರುವಂತಹ ವೇಸ್ಟನ್ನು ತೊಗೊಂಡು ಬರಬೇಕು. ಇವೆಲ್ಲ ಕೆಲಸ ಆಗಬೇಕು ಅಂತಂದರೆ ನಮಗೆ ಈ ರೆಸ್ಪಿರೇಷನ್ ಪ್ರೋಸೆಸ್ ಅನ್ನೋದು ಅತಿ ಮುಖ್ಯವಾಗಿರುತ್ತೆ ಅಲ್ವಾ. ನಂತರ ಲಿವಿಂಗ್ ಥಿಂಗ್ಸ್ ಗ್ರೋ. ಎಲ್ಲ ಜೀವಿಗಳೇನಾಗಿರುತ್ತೆ, ಗ್ರೋ ಆಫ್ಟರ್ ಸಮ್ ಡೇಸ್ ಆರ್ ಟೈಮ್. ನಾವು ತೊಗೊಂಡ್ವಿ ಅಂತಂದರೆ ಕೆಲವು ದಿನಗಳ ನಂತರ, ದಿನ ಕಳೆದಂತೆ ಏನಾಗ್ತಾ ಹೋಗುತ್ತೆ, ಸಸ್ಯ ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು, ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಅವುಗಳಲ್ಲಿ ಏನಾಗುತ್ತೆ, ಜೀವಿಗಳು ಅವು ಬೆಳೀತಾ ಹೋಗ್ತವೆ. ಬೆಳವಣಿಗೆ ಯಾಕೆ ಆಗ್ತಿದೆ ಇಲ್ಲಿ? ಹಾಗಿದ್ರೆ ಇರುವಂತಹ ಪೋಷಕಾಂಶಗಳೆಲ್ಲವೂ ಸಿಗ್ತಾ ಇದೆ, ಆಹಾರ ಸಿಗ್ತಾ ಇದೆ, ಇಲ್ಲಿ ಎಲ್ಲ ಪ್ರೋಸೆಸ್ಗಳು ಸಹಿತ ಸರಿಯಾಗಿ ಆಗ್ತಾ ಇದ್ದಾವೆ. ಹಾಗಿದ್ದಾಗ ಜೀವಿಗಳು ಬೆಳೆಯೋದಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ನಾನ್ ಲಿವಿಂಗ್ ಥಿಂಗ್ಸ್ ಡೋಂಟ್ ಗ್ರೋ, ಅದು ಗೊತ್ತಿರಬೇಕು. ನಿರ್ಜೀವ ವಸ್ತುಗಳು ಯಾವತ್ತೂ ಸಹಿತ ಅವು ಬೆಳೆಯೋದಿಲ್ಲ. ಅವು ಮೂವ್ ಆಗ್ಬೋದು ಅಥವಾ ಬೆಳಿಬಹುದು ಅಂತ ಏನಾದರೂ ನಾವು ತೊಗೊಂಡ್ವಿ ಅಂತಂದರೆ ಅಲ್ಲಿ ಮನುಷ್ಯನ ಒಂದು ಕೈವಾಡ ಇರುತ್ತೆ. ಅಲ್ಲಿ ಏನಾದರೂ ಇವಾಗ ಒಂದು ಆಟಿಕೆ ಸಾಮಾನುಗಳು ಇರ್ತವೆ, ಅವುಗಳು ಬೆಳೆದಿದ್ದಾವೆ ಅಂತೇಳಿ ತೊಗೊಂಡ್ರೆ ಕೆಳಗಡೆ ಇನ್ನೊಂದು ಸ್ಟ್ಯಾಂಡ್ ರೀತಿಯಲ್ಲಿ ನಾವೇನೋ ಕೊಟ್ಟಿರ್ತೀವಿ. ಆ ಕಾರಣದಿಂದಾಗಿ ಅವು ಬೆಳೆದಿದೆ ಅನ್ನೋ ರೀತಿಯಲ್ಲಿ ನಮಗೆ ಅನಿಸುತ್ತೆ ಅಷ್ಟೇ. ಅಂದರೆ ಮಕ್ಕಳಲ್ಲಿ ಆ ಥರ ತಪ್ಪು ತಿಳುವಳಿಕೆ ಬರಬಾರ್ದು ಅಂಥೇಳಿ ನಾನು ಹೇಳ್ತಾ ಇರೋದು. ಲಿವಿಂಗ್ ಥಿಂಗ್ಸ್ ಎಕ್ಸ್ಕ್ರೀಟ್, ಜೀವಿಗಳು ವಿಸರ್ಜಿಸುತ್ತವೆ. ಯಾಕೆ ವಿಸರ್ಜಿಸುತ್ತವೆ? ಜೀವಿಗಳಲ್ಲಿ ಅನೇಕ ಕ್ರಿಯೆಗಳು ಆಗ್ತಾನೆ ಇರ್ತವೆ. ಜೀರ್ಣಕ್ರಿಯೆ ಆಗ್ತಿರುತ್ತೆ, ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಆಗ್ತಿರುತ್ತಲ್ವ, ಎಕ್ಸ್ಕ್ರೀಟರಿ ಸಿಸ್ಟಮ್ ವರ್ಕ್ ಆಗ್ತಾ ಇರುತ್ತೆ, ಬ್ರೈನಲ್ಲಿ ವರ್ಕ್ ಆಗ್ತಿರುತ್ತೆ. ಈ ಎಲ್ಲ ಒಂದು ಪ್ರೊಸೆಸ್ ಆಗ್ತಾ ಇರುವಾಗ ಎಲ್ಲ ಒಂದು ಪ್ರಕ್ರಿಯೆಯಲ್ಲೂ ಏನಾಗುತ್ತೆ, ಒಂದು ವೇಸ್ಟ್ ಪ್ರೊಡ್ಯೂಸ್ ಆಗಲೇಬೇಕು. ನಮ್ಮ ಬಾಡಿಲೂ ಸಹಿತ ನಿತ್ಯ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಅದನ್ನು ಎಕ್ಸ್ಕ್ರೀಟ್ ಮಾಡುವಂಥದ್ದು ಸಹಿತ ಆಗಲೇಬೇಕು. ಎಕ್ಸ್ಕ್ರೀಟ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಅಲ್ಲಿ ಮನುಷ್ಯ ತನ್ನ ಹೆಲ್ತನ್ನು ಅವನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಕಸವನ್ನು ನಮ್ಮ ಮನೇಲಿ ಇಟ್ಕೊತೀವೋ ಅಷ್ಟು ನಮ್ಮ ಹೆಲ್ತ್ ಹಾಳಾಗುತ್ತೆ. ಸ್ಮೆಲ್ ತಡ್ಕೊಳಕ್ಕಾಗಲ್ಲ, ನಮ್ಗೆ ಅದನ್ನು ಇಟ್ಕೊಳ್ಳೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ರೀತಿಯಾಗಿ ಸಿಂಪಲಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ವೇಸ್ಟ್ ಫ್ರಮ್ ಬಾಡಿ, ವೇಸ್ಟ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಸೊ ವೇಸ್ಟ್ ಯಾವ್ಯಾವ ರೀತಿಲಿರುತ್ತೆ, ಒಂದು ಸ್ವೆಟ್, ಯೂರಿನ್, ಕಾರ್ಬನ್ ಡೈಆಕ್ಸೈಡ್, ಫಿಕಸ್ ಅಂದರೆ ಮಲ, ಇದಿಷ್ಟರಲ್ಲೂ ಸಹಿತ ನೀವು ನೋಡ್ಬೋದು ವೇಸ್ಟನ್ನು ಅನಿಮಲ್ಸ್ಗಳು ಎಕ್ಸ್ಕ್ರೀಟ್ ಮಾಡ್ತಾನೆ ಇರ್ತವೆ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಅದೆಲ್ಲವೂ ಒಂದು ಹಿಡಿತದಲ್ಲಿರುತ್ತೆ ಅಂತ ಹೇಳಿ ಅಷ್ಟೇ. ಲಿವಿಂಗ್ ಥಿಂಗ್ಸ್ ರೀಪ್ರೊಡ್ಯೂಸ್, ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಹೌದು, ಯಾಕಂದರೆ ಫಾರ್ ದ ಕಂಟಿನ್ಯೂಟಿ ಆಫ್ ಲೈಫ್ ಆನ್ ದ ಅರ್ತ್, ಅವುಗಳ ಒಂದು ಸಂತತಿ ಏನಾಗಿರಬೇಕು, ಕಂಟಿನ್ಯೂ ಆಗಿರಬೇಕು.
ಅದು ಅಲ್ಲಿಗೆ ಸ್ಟಾಪ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಸಂತಾನೋತ್ಪತ್ತಿನೂ ಸಹಿತ ಆಗ್ತಾ ಹೋಗುತ್ತೆ. ಇವು ಸಸ್ಯಗಳಲ್ಲಿ ಯಾವ ರೀತಿಯಾಗಿ, ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ, ಇದನ್ನು ನಾವು ಮುಂದಿನ ವೀಡಿಯೋಸ್ಗಳಲ್ಲಿ ನೋಡ್ತಾ ಬರೋಣ. ಲಿವಿಂಗ್ ಥಿಂಗ್ಸ್ ಮೂವ್, ಜೀವಿಗಳು ಚಲಿಸುತ್ತವೆ. ಹೌದು, ಎಲ್ಲ ಜೀವಿಗಳು ಸಹಿತ ಚಲಿಸಲೇಬೇಕು. ಆದರೆ ಎಕ್ಸೆಪ್ಷನಲ್ ಪ್ಲ್ಯಾಂಟ್ಸ್, ಸಸ್ಯಗಳು ಯಾವುದೇ ಕಾರಣಕ್ಕೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವು ಚಲಿಸೋದಿಲ್ಲ. ಈ ಒಂದು ಕಾರಣದಿಂದ ನಾವು ಸಸ್ಯಕ್ಕೆ ಜೀವ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಲೋಕೋಮೋಷನ್, ಮೂಮೆಂಟ್ ಆಫ್ ದ ಅನಿಮಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲದೇ ಅವುಗಳು ಮೂವ್ ಆಗಿದ್ದೇ ಆದರೆ ಅಂಥವುಗಳನ್ನು ನಾವು ಇಲ್ಲಿ ಜೀವಿಗಳು ಚಲಿಸುತ್ತವೆ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಇವಾಗ ಒಂದು ವಸ್ತು ನಿಂತಿದೆ, ಮಕ್ಕಳ ಒಂದು ಆಟ ಸಾಮಾನು, ಬಾಲ್ ಆಗಿರ್ಬೋದು. ಬಾಲ್ನ ತೊಗೊಂಡು ನಾವು ಅದಕ್ಕೆ ಫೋರ್ಸನ್ನು ಕೊಟ್ವಿ ಅಂದಾಗ ಅದೇನಾಗುತ್ತೆ, ಮುಂದಕ್ಕೆ ಚಲಿಸಿ ಒಂದು ಕಡೆ ಅದು ಸ್ಟಾಪ್ ಆಗುತ್ತೆ ಡ್ಯೂ ಟು ಫ್ರಿಕ್ಷನ್ ಆ್ಯಂಡ್ ಆಲ್, ಅದೆಲ್ಲ ಗೊತ್ತಿರೋಂಥದ್ದು. ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇದೆ, ಅದಕ್ಕೋಸ್ಕರ ಅದು ಮೂವ್ ಆಗ್ತಿದೆ, ವಾಟ್ ಎವರ್. ಆದರೆ ಅಲ್ಲಿ ನಾವು ಒಂದು ಫೋರ್ಸನ್ನು ಕೊಟ್ಟಿದ್ದರಿಂದ ಮಾತ್ರ ಅದೇನಾಯಿತು, ಮೂವ್ ಆಯಿತು. ಆ ಕಾರಣದಿಂದಾಗಿ ಅದನ್ನು ನಾವು ಜೀವಿ ಅಂತೇಳಿ, ಅಂದರೆ ಸೈಂಟಿಫಿಕ್ ಆಗಿ ನೋಡ್ತಾ ಹೋದ್ವಿ ಅಂದರೆ ನಾವು ಈ ರೀತಿಯಾಗಿ ಹೇಳ್ತಾ ಹೋಗ್ಬೋದು. ಲಿವಿಂಗ್ ಥಿಂಗ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ, ಜೀವಿಗಳು ಯಾವಾಗಲೂ ಸಹಿತ ಪ್ರತಿಕ್ರಿಯೆಯನ್ನು ಕೊಡುತ್ತವೆ. ನಾವು ಯಾವುದೇ ರೀತಿಯಾದಂತಹ ಒಂದು ಪ್ರಚೋದಕಗಳನ್ನು ಕೊಟ್ವಿ ಅಂತಂದರೆ ಅವುಗಳು ಪಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟೇ ಕೊಡ್ತವೆ. ಈಗ ಸಸ್ಯಗಳಲ್ಲಿ ನಾವು ನೋಡೋದಾದರೆ ಟಚ್ ಮಿ ನಾಟ್ ಪ್ಲ್ಯಾಂಟ್, ನಾವು ಸಣ್ಣವರಿದ್ದಾಗಿಂದನೂ ಸಹಿತ ಆಡ್ತಾ ಬಂದಿದ್ದೀವಿ. ಎಲ್ಲಾದರೂ ಕಂಡ್ರೆ ಸಾಕು ಹೋಗಿ ತುಳಿಯೋದು, ಅಥವಾ ಕೈಯಲ್ಲಿ ಮುಟ್ಟೋದು, ಅಥವಾ ಕೋಲ್ ತೊಗೊಂಡು ಹೊಡಿಯೋದು, ಅದೆಲ್ಲ ಮಾಡ್ತಿದ್ವಿ. ಅದಾಗೇನಾಗುತ್ತೆ, ಅದರಲ್ಲಿರುವಂಥ ಎಲೆಗಳೆಲ್ಲ ಮಡಚ್ಕೊಳ್ಳುತ್ತೆ. ನಂತರ ಸ್ವಲ್ಪ ತಾದಾಗ ನಾವೇನು ಮಾಡಿದ್ವಿ, ಅಲ್ಲಿ ಪ್ರಚೋದಕವನ್ನು ಕೊಟ್ವಿ, ಅದಕ್ಕದು ಪ್ರತಿಕ್ರಿಯೆಯನ್ನು ಕೊಡ್ತು. ನಾವು ಕೊಟ್ಟಂತಹ ಒಂದು ಸ್ಟಿಮ್ಯುಲೈಗೆ ಅದೇನು ಮಾಡ್ತು, ರೆಸ್ಪಾನ್ಸನ್ನು ಕೊಡ್ತು, ಅವು ಮರ್ಚ್ಕೊಳ್ತು. ಅದಕ್ಕೆ ಅದನ್ನು ಟಚ್ ಮಿ ನಾಟ್ ಪ್ಲ್ಯಾಂಟ್, ನಾನು ಮುಟ್ಬೇಡಿ ಅನ್ನೋ ರೀತಿಲಿ ಅದು ಹೇಳುತ್ತೆ ಅನ್ನೋ ರೀತಿ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಜಿಯೋಟ್ರೋಪಿಸಮ್ ಅಂತ ಹೇಳ್ತೀವಿ. ಈಗ ಸಸ್ಯಗಳನ್ನು ನೀವು ಗಮನಿಸ್ಬೋದು. ಸಸ್ಯಗಳ ಒಂದು ಬೇರು ಎಲ್ಲಿರುತ್ತೆ, ಈಗೆಲ್ಲರಿಗೂ ಗೊತ್ತಿರೋದು ಇದು ಮಣ್ಣಿನ ಕೆಳಗಡೆ ಇರುವಂಥದ್ದು. ಇಲ್ಲಿ ಬರೆದಿರುವಂತಹ ಬೇರು ಯಾವುದು, ದಿಸ್ ಈಸ್ ಫೈಬ್ರಸ್ ರೂಟ್ ಸಿಸ್ಟಮ್. ಇದರಲ್ಲಿ ತಾಯಿ ಬೇರು ಇಲ್ಲ ಅಲ್ವಾ. ನಂತರ ಈಗ ಇಲ್ಲಿ ನೋಡೋದಾದರೆ ಇಲ್ಲಿ ಒಂದು ಗ್ರಾವಿಟೇಷನಲ್ ಫೋರ್ಸ್ ನಾವು ನೋಡುವ ಒಂದು ರೀತಿಯಲ್ಲಿ, ಈಗ ಗುರುತ್ವಾಕರ್ಷಣ ಬಲ ಯಾವ ಡೈರೆಕ್ಷನ್ ಇರುತ್ತೆ, ಇಟ್ ಈಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಅದನ್ನು ನೀವು ಹೇಗೆ ಕಣ್ಣಾರೆ ನೋಡಬೇಕು ಅಂತ ಅಂದರೆ, ವೆನ್ ಯು ಥ್ರೋ ದ ಬಾಲ್ ಅಪ್ವರ್ಡ್, ನೀವು ಬಾಲನ್ನು ನೀವೇನಾದರೂ ಮೇಲೆ ಎಸ್ತ್ರಿ ಅಂತಂದರೆ ಗಾಳಿಗೆ, ಅದೇನಾಗುತ್ತೆ, ಕೊನೆಗೆ ಭೂಮಿಗೆ ಹೋಗಿ ತಲುಪುತ್ತೆ, ಅಂದರೆ ಗ್ರೌಂಡ್ಗೆ ಹೋಗಿ ತಲುಪುತ್ತೆ. ಇಟ್ ಮೀನ್ಸ್ ವಾಟ್, ದ ಗ್ರಾವಿಟೇಷನಲ್ ಫೋರ್ಸ್ನ ಡೈರೆಕ್ಷನ್ ಡೌನ್ವರ್ಡ್ ಡೈರೆಕ್ಷನಲ್ಲಿದೆ. ಇಲ್ಲಿ ಬೇರು ಸಹಿತ ತನಗೆ ಸಿಗುವಂತಹ ಅಲ್ಲಿ ಮಿನರಲ್ಸ್ಗಳನ್ನು ಹಾಗೆ ನ್ಯೂಟ್ರಿಯೆಂಟ್ಸ್ಗಳನ್ನು ಯೂಸ್ ಮಾಡ್ಕೊಂಬಿಟ್ಟು, ಮಣ್ಣಲ್ಲಿರುವಂತಹ ಇವೆಲ್ಲವನ್ನು ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಏನಾಗುತ್ತೆ, ದಿ ಸ್ಟಾರ್ಟ್ ಗ್ರೋ ಆಗ್ತಾ ಏನಾಗುತ್ತೆ, ಅದು ಕೆಳಗಡೆಗೆ ಮೂವ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಬೆಳವಣಿಗೆ ಯಾವ ಡೈರೆಕ್ಷನಲ್ಲಿದೆ, ಜಿಯೋಟ್ರೋಪಿಸಮ್, ಅಂದರೆ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಡೈರೆಕ್ಷನಲ್ಲಿದೆ. ಆ ಕಾರಣದಿಂದಾಗಿ ಇದನ್ನು ನಾವು ಜಿಯೋಟ್ರೋಪಿಸಮ್ ಅಂತ ಹೇಳಿ ಕರಿತೀವಿ. ನಂತರ ಫೋಟೋಟ್ರೋಪಿಸಮ್. ಫೋಟೋ ಮೀನ್ಸ್ ಇಟ್ಸ್ ಎ ಲೈಟ್. ಸನ್ಲೈಟ್ ನೀವು ನೋಡ್ಬೋದು, ಸನ್ಲೈಟ್ ನೀವು ನೋಡ್ತಾ ಇರ್ತೀರ, ಸನ್ಲೈಟ್ನ ಡೈರೆಕ್ಷನಲ್ಲಿ ಈ ಒಂದು ಸಸ್ಯಗಳು ಬೆಳೀತಾ ಹೋಗ್ತವೆ. ಆ ಕಾರಣದಿಂದಾಗಿ ಇಂಥ ಒಂದು ಕ್ರಿಯೆ ನಾವೇನಂತ ಕರಿಬಹುದು, ಫೋಟೋಟ್ರೋಪಿಸಮ್ ಅಂತ ಹೇಳ್ಬೋದು. ಇದು ಸಸ್ಯಗಳಲ್ಲಿ. ಪ್ರಾಣಿಗಳಲ್ಲಿ ಹಾಗಿದ್ರೆ ಯಾವ ರೀತಿಯಾಗಿರುತ್ತೆ, ಇದಕ್ಕೆ ನಾವು ಎಕ್ಸಾಂಪಲ್ ಕೊಡೋ ನೆಸೆಸಿಟಿನೇ ಇಲ್ಲ. ಡೈಲಿ ಲೈಫಲ್ಲಿ ನೋಡ್ತೀವಿ, ನಾವು ಕೊಡುವಂತಹ ಒಂದು ಸ್ಟಿಮ್ಯುಲೈಗೆ ರೆಸ್ಪಾನ್ಸ್ ನಮಗಂತೂ ಒಂದಲ್ಲ ಒಂದು ರೀತಿಲಿ, ಅವತ್ತೇ ಆಗಿರ್ಬೋದು ಅಥವಾ ಫಾರ್ ಲೇಟ್ ಆಗಿರ್ಬೋದು, ಸಿಕ್ಕೇ ಸಿಗುತ್ತೆ ಅಲ್ವಾ. ಲಿವಿಂಗ್ ಥಿಂಗ್ಸ್ ಹ್ಯಾವ್ ಎ ಲೈಫ್ ಸ್ಪ್ಯಾನ್, ಜೀವಿಗಳಿಗೆ ಜೀವಿತಾವಧಿ ಇದ್ದೇ ಇರುತ್ತೆ. ಯಾವುದೇ ಒಂದು ಜೀವಿ ತಗೊಳ್ಳಿ, ಇಂಥದ್ದು ಈಗ ಏಕಕೋಶೀಯ ಜೀವಿಗಳ ಬಗ್ಗೆ ಮಾತಾಡ್ತೀವಿ ನಾವು ಇವತ್ತು, ಹಾಗೆ ಬಹುಕೋಶೀಯ ಜೀವಿಗಳ ಬಗ್ಗೆ ಮಾತಾಡ್ತೀವಿ. ಅವಕ್ಕೆಲ್ಲವಕ್ಕೂ ಸಹಿತ ಏನಾಗಿರುತ್ತೆ, ಒಂದು ಲೈಫ್ ಸ್ಪ್ಯಾನ್, ಜೀವಿತಾವಧಿ, ಇಷ್ಟೇ ದಿನ, ಇಷ್ಟು ಸೆಕೆಂಡ್, ಇಷ್ಟು ಹವರ್ ಅಂಥೇಳಿ ಎಲ್ಲ ಜೀವಿಗಳಿಗೂ ಸಹಿತ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ ಈಸ್ ಟೇಕನ್ ಆಸ್ ಅ ಆ್ಯಾವ್ರೇಜ್. ಸಿಂಗಲ್ ಯಾರೋ ಒಬ್ರಿಗೆ ಇಟ್ಕೊಂಡು ಹೇಳಿರೋದಲ್ಲ, ಒಂದಿಷ್ಟು ಜನ ಆ್ಯಾವ್ರೇಜ್ ಆಗಿ ತೊಗೊಂಡಿರ್ತಾರೆ, ಸರಾಸರಿಯಲ್ಲಿ ಹೇಳಿರ್ತಾರೆ. ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ 60 to 80. ಮುಂಚೆ 100 to 120 ಇತ್ತು, ಬಟ್ ಇವಾಗ 60 to 80. ಯಾಕೆ? ಡ್ಯೂ ಟು ದ ಅಡ್ವಾನ್ಸ್ಮೆಂಟ್, ಅಥವಾ ನಾವು ಮಾಡರ್ನೈಸೇಷನ್ ಅಂತ ಹೇಳಿ ಕರಿತೀವಿ, ತಪ್ಪು, ವೆಸ್ಟರ್ನೈಸೇಷನ್ ಅಂತ ಹೇಳಿ ಕರಿತೀವಿ, ತಪ್ಪು, ಯಾವುದು ಹೇಳಬೇಕು ನಂಗೆ ಗೊತ್ತಿಲ್ಲ, ಎರಡೂ ಅಲ್ಲ, ಯಾವುದೋ ಒಂದು ಸರಿಯಾಗಿರೋದು. ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ, ಮೇಯ್ನಾಗಿ ಫುಡ್ ಹ್ಯಾಬಿಟ್ಸೇ, ಹೌದಲ್ವಾ. ಹೇಳೋದು ಬೇಡ ಮುಂದಕ್ಕೆ. ಈಗ ಒಂದು
ಬಾಳೆಹಣ್ಣಿನ ಗೊನೆಗೆ ಮುಂಚೆ ಒಂದು ಬಣ್ಣವನ್ನು ಹಚ್ಚಿಟ್ಬಿಟ್ಟು ಒಂದು ಕಡೆಯಿಂದ ಅದು ಹಣ್ಣಾಗ್ತಾ ಬರ್ತಾಯಿತ್ತು. ಈಗ ಹಾಗಲ್ಲ, ಒಂದೇ ಸರಿಗೆ ಫುಲ್ ಹಣ್ಣಾಗುತ್ತೆ. ಅಲ್ಲಿಗೆ ನಾವೇನು ಮಾಡಿದ್ವಿ, ಮೆಚ್ಯೂರ್ ಮುಂಚೆನೇ ಅದನ್ನು ಹಣ್ಣಾಗೋ ರೀತಿಲಿ ನಾವು ಮಾಡ್ತಾಯಿದ್ವಿ. ಅಂದರೆ ವಿ ಆರ್ ಗಿವಿಂಗ್ ಎಕ್ಸ್ಟರ್ನಲ್ ಎನರ್ಜಿ, ಕೊಟ್ಟು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಎಕ್ಸ್ಟ್ರಾ ಕೊಟ್ಟು ಎಕ್ಸ್ಟ್ರಾನೇ ಆಗ್ತಾಯಿದೆ. ಅವಾಗೇನಾಗ್ತಿದೆ, ಹೆಚ್ಚು ಕೆಲಸ, ಹೆಚ್ಚು ವರ್ಕ್, ಹೆಚ್ಚು ಒಂದು ಏನು ಹೇಳ್ಬೋದು, ಎಕ್ಸ್ಟ್ರಾ ನಾಲೆಜ್ ಅನ್ನೋ ರೀತಿಲಿ ಸಣ್ಣವರಿದ್ದಾಗಿಂದನೇ ಓವರ್ ಆಗ್ತಾಯಿದೆ. ಓವರ್ ಆಗ್ತಾ ಅದನ್ನು ಸಸ್ಟೈನ್ ಮಾಡೋಕ್ಕೆ ಯಾವುದೇ ಜೀವಿಗೂ ಆಗ್ತಾಯಿಲ್ಲ. ಅದೇ ರೀತಿಯಾಗಿ ಮನುಷ್ಯಂಗೂ ಆಗ್ತಾಯಿಲ್ಲ. ಸೊ 60 to 80ಗೆ ಇಳಿದ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಇದು ಒಂದು ಚಾರ್ಟ್ ಇದೆ, ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ. ಬ್ಯಾಕ್ಟೀರಿಯಾಗಳದ್ದು ಕೇವಲ 20 ನಿಮಿಷ ಮಾತ್ರ ಇರುತ್ತೆ. ಈ 20 ನಿಮಿಷದಲ್ಲಿ ಅವು ಡಿವಿಷನ್ ಆಗಬಹುದು, ಡಬಲ್ ಆಗಬಹುದು. ಆದರೆ ಅವುಗಳಲ್ಲಿ ಅದು 20 ಮಿನಿಟ್ಸ್ ಮಾತ್ರ ಅವುಗಳ ಒಂದು ಆ್ಯಕ್ಟಿವ್ ಆಗಿರೋದನ್ನು ನಾವು ಗಮನಿಸ್ಬೋದು. ಅವುಗಳ ಒಂದು ಜೀವಿತಾವಧಿ 20 ನಿಮಿಷ ಸರಾಸರಿಯಲ್ಲಿ ಹೇಳ್ತಾ ಇರೋದು. ನಂತರ ಹೌಸ್ ಫ್ಲೈ, ನೊಣ ನೋಡಬಹುದು. ಅದರದ್ದು 1 ಮತ್ತು 4 ತಿಂಗಳ ಒಳಗೆ ಇರುತ್ತೆ, ಅಥವಾ 1 ದಿನವೂ ಆಗಿರ್ಬೋದು. ಬಟ್ ಅದು ಇಟ್ ಡಿಪೆಂಡ್ಸ್ ಅಂತ ಹೇಳೋದು. ಮೌಸ್, ಇಲಿನ ನೋಡಿದ್ರೆ 2 ರಿಂದ 3 ಇಯರ್. ಸ್ಕ್ವಿರಲ್, ಅಳಿಲನ್ನು ನೋಡಿದ್ರೆ 8 ರಿಂದ 9 ವರ್ಷ. ನಾಯಿ 12 ರಿಂದ 14 ಅಷ್ಟೇ, ಕೇವಲ ಇನ್ನೂ ಸ್ವಲ್ಪ ಇರಬೇಕಿತ್ತು ಅಂತ ಅನಿಸುತ್ತೆ ಕೆಲವೊಮ್ಮೆ. ಲಾಬ್ಸ್ಟರ್ದು ಕೇವಲ 20 ಇಯರ್ಸ್ ಮಾತ್ರ ಇರುತ್ತೆ. ಲಯನ್ 20 to 25. ಹಾರ್ಸ್ದು ಆ್ಯಾವ್ರೇಜ್, ಪರವಾಗಿಲ್ಲ, ಇದ್ರದ್ದು ಒಂದು ಏಜ್ ಇರುತ್ತೆ, 25 to 30. ಆಸ್ಟ್ರಿಚ್, ಇದ್ರದ್ದು 45 ರಿಂದ 50. ನಾವು ನಮ್ಮ ಭಾರತದಲ್ಲಿ ನೋಡ್ಬೋದಾ, ಎಲ್ಲಿ ನೋಡ್ಬೋದು ಥಿಂಕ್ ಮಾಡಿ. ಹ್ಯೂಮನ್ ಬೀಯಿಂಗ್ 60 to 80 ಗೊತ್ತಿರೋದೆ. ಎಲಿಫೆಂಟ್ದು 70 to 90. ಮ್ಯಾಕ್ಸಿಮಮ್ ಇರೋದು ಟಾರ್ಟೈಸ್, ಆಮೆದು 120 to 150. ಇವೆಲ್ಲವೂ ಸಹಿತ ಕೇಳಲ್ಲ ಅಂತ ಹೇಳೋಕ್ಕಾಗಲ್ಲ, ಒಂದು ಜನರಲ್ ನಾಲೆಜ್ ಆಗಿ ಇರಲೇಬೇಕಾಗಿದ್ದದ್ದು. ನೆಕ್ಸ್ಟ್ ಹೋಗೋಣ. ಲಿವಿಂಗ್ ಥಿಂಗ್ಸ್ ಆರ್ ಮೇಡ್ ಆಫ್ ಸೆಲ್ಸ್. ಎಲ್ಲ ಜೀವಿಗಳಲ್ಲೂ ಸಹಿತ ಈ ಜೀವಕೋಶ ಅನ್ನೋದು ಇದ್ದಿರುತ್ತೆ. ಜೀವಕೋಶ ಇದ್ದಾಗ ಮಾತ್ರ ನಾವು ಹೇಳ್ಬೋದು ಅದು ಆ ಒಂದು ವಸ್ತು ಅಥವಾ ಅದೊಂದು ಜೀವಿ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ವಾ? ಈ ಜೀವಿ ಇತ್ತು ಅಂದರೆ ಈ ಜೀವಕೋಶ ಇದ್ದಾಗಲೇ ಒಂದು ಸಿಮಿಲರ್ ಆಗಿರುವಂಥ, ಸೇಮ್ ಇರುವಂತಹ ಈ ಜೀವಕೋಶಗಳೆಲ್ಲ ಸೇರ್ಕೊಂಬಿಟ್ಟು ಟಿಶ್ಯೂಸ್ ಆಗ್ತವೆ. ಟಿಶ್ಯೂಸ್ಗಳೆಲ್ಲ ಸೇರ್ಕೊಂಬಿಟ್ಟು ಒಂದು ಆರ್ಗನ್ ಆಗುತ್ತೆ. ಆರ್ಗನಿಂದ ಒಂದು ಆರ್ಗನ್ ಸಿಸ್ಟಮ್ ಆಗುತ್ತೆ. ಒಂದು ಸಿಸ್ಟಮ್ಗಳೆಲ್ಲ ಸೇರ್ಕೊಂಬಿಟ್ಟು ಏನಾಯಿತು, ಒಂದು ಜೀವಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇವುಗಳ ಬಗ್ಗೆ ನಾವು ಮತ್ತೆ ಮುಂದೆ ಓದ್ತೀವಿ ಅಲ್ವಾ, ನೋಡ್ತಾ ಹೋಗೋಣ ಮುಂದೆ. ಈಗ ಈ ಜೀವಕೋಶಗಳ ಬಗ್ಗೆ ಮಾತಾಡುವಾಗ ನಾವು 2 ರೀತಿಯಾದದ್ದು ನೋಡ್ತೀವಿ. ಒಂದು ಏಕಕೋಶೀಯ ಜೀವಿಗಳು ಮತ್ತು ಇನ್ನೊಂದು ಬಹುಕೋಶೀಯ ಜೀವಿಗಳು. ಏನು ಈ ಏಕಕೋಶೀಯ ಜೀವಿಗಳು ಅಂತಂದರೆ, ಒಂದು ಕೋಶ, ಅಂದರೆ ಈ ಜೀವಿಗಳಲ್ಲಿ ಕೇವಲ ಒಂದೇ ಒಂದು ಕೋಶ ಇರುತ್ತೆ. ಆ ಕಾರಣದಿಂದಾಗಿ ಅಂದರೆ ಒಂದೇ ಒಂದು ಸೆಲ್ ಇರುತ್ತೆ. ಇನ್ನೊಂದು ಸೆಲ್ ಏನಾದರೂ ಇದ್ದಿದ್ರೆ ಮೇ ಬಿ ಡಿವಿಷನ್ ಆಗಿ ಮಲ್ಟಿ ಸೆಲ್ಯುಲರ್ ಆಗ್ತಿತ್ತೋ ಏನೋ, ಗೊತ್ತಿಲ್ಲ ನನಗೆ. ಐ ಹೋಪ್ ಮೇ ಬಿ ಇರಬಹುದು. ಬಹುಕೋಶೀಯ ಜೀವಿಗಳು ಇದರಲ್ಲೇನಾಗಿರುತ್ತೆ, ಒಂದಕ್ಕಿಂತ ಹೆಚ್ಚು ಅಥವಾ ಹೆಚ್ಚು ಜೀವಕೋಶಗಳನ್ನು ನಾವು ನೋಡ್ಬೋದು. ಅಂಥವುಗಳನ್ನು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾನು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ಏಕಕೋಶೀಯ ಜೀವಿ ಅಂದರೆ ಯಾವುದು, ಬಹುಕೋಶೀಯ ಜೀವಿ ಅಂದರೆ, ಈಗ ಹ್ಯೂಮನ್ಸ್ ಬಹುಕೋಶೀಯ ಜೀವಿಗಳನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಆದರೆ ಇನ್ ಟರ್ಮ್ಸ್ ಆಫ್ ಈ ಸೂಕ್ಷ್ಮ ಜೀವಿಗಳಿಗೆ ಬಂದಾಗ ಆಲ್ಗೆ, ಫಂಗೈ, ಹಾಗೆ ಇಲ್ಲಿ ಈ ಒಂದು ಬ್ಯಾಕ್ಟೀರಿಯಾ, ಈಸ್ಟ್, ಇವುಗಳು ಬಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದು ಬಹುಕೋಶೀಯನ ಅಥವಾ ಏಕಕೋಶನ ಅಂಥೇಳಿ. ಆ ಕಾರಣದಿಂದಾಗಿ ಲೀಸ್ಟನ್ನು ಕೊಟ್ಟಿದ್ದೀನಿ. ಎ ನ್ಯೂ ಬಾರ್ನ್ ಬೇಬಿ ಹ್ಯಾಸ್ ಮೋರ್ ದ್ಯಾನ್ 2000 ಮಿಲಿಯನ್ ಸೆಲ್ಸ್. ಹಾಗಿದ್ರೆ ಥಿಂಕ್ ಮಾಡಿ, ಒಬ್ಬ ಅಡಲ್ಟ್ ಹ್ಯೂಮನ್ ಬೀಯಿಂಗ್, ವಯಸ್ಕರಲ್ಲಿ ಎಷ್ಟು ಸೆಲ್ಸ್ಗಳಿರ್ಬೋದು. ಹಾಗಿದ್ರೆ ಅವುಗಳಿಗೆಲ್ಲವಕ್ಕೂ ಸಹಿತ ಈ ಶಕ್ತಿ ರೀಚ್ ಆಗಲೇಬೇಕು, ಎನರ್ಜಿ ರೀಚ್ ಆಗಲೇಬೇಕು, ಅವುಗಳೆಲ್ಲ ಕೆಲಸವನ್ನು ಮಾಡಲೇಬೇಕು. ಒಂದು ಸೆಲ್ ಸತ್ತೋಯ್ತಾ ಏನಾಗುತ್ತೆ ಹಾಗಿದ್ರೆ, ಥಿಂಕ್ ಇಟ್. ನೆಕ್ಸ್ಟ್ ನೋಡೋಣ. ಈಗ ಏಕಕೋಶೀಯ ಜೀವಿಗಳಿಗೆ ಈಕೊಲೈ ಬ್ಯಾಕ್ಟೀರಿಯಾ ನಾವು ಹೇಳ್ತೀವಲ್ವ, ಈಕೊಲೈ ಅಂದರೆ ಎಸ್ಚೆರಿಚಿಯಾ, ಅಥವಾ ಡಿಫ್ರೆಂಟಾಗಿ ಒಬ್ಬೊಬ್ಬರು ಪ್ರೊನೌನ್ಸ್ ಮಾಡ್ತಾರೆ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅಥವಾ ಯಾವ್ದು ನೆನಪಲ್ಲಿ ಹಿಡ್ಕೊಳ್ಳೋಕ್ಕಾಗುತ್ತೆ ಅದನ್ನು ಆ ರೀತಿಯಾಗಿ ನೀವು ಪ್ರೊನೌನ್ಸ್ ಮಾಡ್ಬೋದು. ಆಟಮ್ಸ್ ಆಗಿರ್ಬೋದು, ಪ್ರೋಟೋಸೋವಾದಿಂದ ಕಾಸ್ ಆಗುವಂಥ ಡಿಸೀಸಸ್ಗಳು ಗೊತ್ತಿದೆ ಅಂತ ಅನ್ಕೋತೀನಿ. ಪ್ರೋಟಿಸ್ಟಾ, ಸ್ಟ್ರೆಪ್ಟೋಕೋಕಸ್, ಇದನ್ನು ಎಕ್ಸಾಮಲ್ಲಿ ಕೇಳಿರುವಂಥ ತುಂಬ ಕ್ವಶನ್ಸ್ಗಳು ಸ್ಟ್ರೆಪ್ಟೋಕೋಕಸ್ ಬಗ್ಗೆ ಕೇಳಿದ್ದಾರೆ. ನ್ಯೂಮೊನೋಕೋಕೈ, ಪ್ಯಾರಾಮಿಷಿಯಮ್, ಈಸ್ಟ್ದು ತುಂಬ ಓದ್ತೀವಿ ನಾವು ಆ್ಯಕ್ಚುಲಿ. ಅಂದರೆ ಎಕ್ಸಾಂಪಲ್ಸ್ಗಳಾಗಿ ಈಸ್ಟ್ ಬಗ್ಗೆ ಹೆಚ್ಚಾಗಿ ತಗೋತಾರೆ. ಈಸ್ಟ್ ಇಟ್ ಈಸ್ ಒನ್ ಆಫ್ ದ ಏಕಕೋಶೀಯ ಜೀವಿ.
ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿರುತ್ತೆ. ಇದರಲ್ಲಿ ನಾವು ನೋಡ್ಬೋದು ಆ್ಯನೆರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಅಂದರೆ ಇಲ್ಲಿ ಉಸಿರಾಟ ಕ್ರಿಯೆ ಆಗೋದು ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅದರಲ್ಲಿ ಆಕ್ಸಿಜನ್ ಬಳಕೆ ಇಲ್ಲದೇ ಆಗಿರುತ್ತೆ. ಆ ಕಾರಣದಿಂದಾಗಿ ಇದರಿಂದ ಬರುವಂತಹ ಒಂದು ಉತ್ಪನ್ನ ಏನಾಗಿರುತ್ತೆ, ಆಲ್ಕೋಹಾಲ್ ಆಗಿರುತ್ತೆ. ಆ ಕಾರಣದಿಂದನೇ ವೈನ್ಗಳ ಪ್ರಿಪ್ರೇಷನ್ಗಳಲ್ಲಿ ಈ ಈಸ್ಟನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಬಹುಕೋಶೀಯ ಜೀವಿಗಳು, ಇದರಲ್ಲಿ ಆಲ್ಗೆ, ಫಂಗೈ, ಇವೆರಡು ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಅನ್ಕೊತೀನಿ. ಇನ್ನು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಅನಿಮಲ್ಸ್ ಅಂತೇಳಿ ನಾವು ತೊಗೊಂಡ್ವಿ ಅಂತಂದರೆ ಮೋಸ್ಟ್ ಆಫ್ ದ ಅನಿಮಲ್ಸ್ ಆರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಈಗ ಹಾಗಿದ್ರೆ ಸಮ್ಮರೈಸ್ ಮಾಡೋದಾದರೆ, ಒಂದು ಜೀವಿ ಅಂತ ಹೇಳಿ ನಾವು ಕರಿಬೇಕು ಅಂದರೆ ಅವುಗಳಿಗಿರುವಂತಹ ಒಂದು ಗುಣಲಕ್ಷಣಗಳು: ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ಆಗಬೇಕು, ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ ಆಗ್ತಿರಬೇಕು, ನ್ಯೂಟ್ರಿಷನ್ ಒಂದು ಪೋಷಕಾಂಶ ಸಿಗಲೇಬೇಕು, ಗ್ರೋತ್ ಮೂವ್ಮೆಂಟಲ್ಲಿರಬೇಕು, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಎಕ್ಸ್ಕ್ರೀಷನ್ ಆಗ್ತಿರಬೇಕು, ಸೆಲ್ಯುಲಾರ್ ಇಟ್ ಮೀನ್ಸ್ ಅಂದರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ ಅಂಥೇಳಿ. ಇದೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಇದು ಈ ಟೇಬಲ್ ಒಂದು ಬರ್ಕೊಂಡ್ರೆ ಇಟ್ಸ್ ಎನಫ್, ವಿತ್ ಒಂದು ಎಕ್ಸಾಂಪಲ್ ಇದ್ದರೆ ಸಾಕು ಅಂತ ಅನ್ಕೋತೀನಿ. ನೆಕ್ಸ್ಟ್ ಹ್ಯಾಬಿಟ್ಯಾಟ್. ಈಗ ಜೀವಿಗಳು ಅಂಥೇಳಿ ಯಾವ ಕರೆಸ್ಕೋತವೆ ಅನ್ನೋದು ಗೊತ್ತಾಗಿದೆ. ಈಗ ಅವುಗಳ ಒಂದು ಆವಾಸ ಸ್ಥಾನಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಏನು ಹೀಗಂದರೆ, ಹ್ಯಾಬಿಟ್ಯಾಟ್ ಅಂತ ಅಂದರೆ ಜೀವಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶಗಳನ್ನೇ ನಾವು ಹ್ಯಾಬಿಟ್ಯಾಟ್ ಅಂತ ಹೇಳಿ ಕರಿತೀವಿ, ಆವಾಸ ಸ್ಥಾನ ಅಂತ ಹೇಳಿ ಹೇಳ್ತೀವಿ. ಈಗ ನಾವು ಹ್ಯೂಮನ್ಸ್ ನಾವೆಲ್ಲಿ ಬದುಕ್ತಾ ಇದ್ದೀವಿ, ಇನ್ನು ನಾವು ಊರು ಕಾಡು ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ಒಂದು ಕ್ಯಾಮಲ್, ಒಂಟೆನ ತಗೊಂಡ್ರೆ ಇದು ಮರುಭೂಮಿಯಲ್ಲಿ ಬದುಕುತ್ತೆ. ಅದನ್ನೇ ನಾವು ಇವಾಗ ಒಂದು ಮಳೆ ಬರುವಂತಹ ಒಂದು ಏರಿಯಾದಲ್ಲಿ ತಂದರೆ ಏನಾಗಬಹುದು? ಈಗ ಹಾಗಿದ್ರೆ ಅದು ಮರುಭೂಮಿಯಲ್ಲಿದೆ, ನಾವು ಹೋದರೆ ಒಂದು ದಿನ ಮರುಭೂಮಿಲಿ ಇರೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಅಂತಹ ಒಂದು ಒಂಟೆ ಹೇಗೆ ಬದುಕಿದೆ ಅಲ್ಲಿ? ಅದಕ್ಕೆ ಕಾರಣ ಆಗಿರೋದೇನು? ಜೊತೆಗೆ ಅವುಗಳಿಗೆ ಒಂದು ಪಾಸಿಟಿವ್ ಆಗಿ ಅಲ್ಲಿ ಏನು ವರ್ಕ್ ಆಗ್ತಿದೆ, ಅದರಲ್ಲಿ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಯಾವ್ದು ಸಹಕಾರಿಯಾಗಿದೆ, ಇಂಥದ್ದನ್ನೇ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋದು. ಆವಾಸ ಸ್ಥಾನವು ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಏನು ಮಾಡುತ್ತೆ, ಆಹಾರವನ್ನು, ನೀರು, ಗಾಳಿ, ಬೆಳಕು, ಆಶ್ರಯ ಹಾಗೂ ಸಂತಾನೋತ್ಪತ್ತಿ ಮಾಡುವ ಸ್ಥಳವನ್ನು ಒದಗಿಸುತ್ತದೆ. ಹೀಗೆ ಲೈಫಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಬೇಸಿಕ್ ನೀಡ್ಸ್ಗಳನ್ನು ಈ ಒಂದು ಹ್ಯಾಬಿಟ್ಯಾಟ್ ಒಂದು ಪ್ರತಿಯೊಂದು ಜೀವಿಗಳಿಗೂ ಸಹಿತ ಬೇರೆ ಬೇರೆ ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಒಂದು ಅನಿಮಲ್ಸ್ಗಳ ಬಗ್ಗೆ, ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಆ ಒಂದು ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಎಲ್ಲ ಒಂದು ಸಸ್ಯ ಪ್ರಾಣಿಗಳಿಗೂ ಸಹಿತ ಈ ಆವಾಸ ಸ್ಥಾನದಿಂದ ಹೆಚ್ಚು ಉಪಯುಕ್ತವಿದೆ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡೆವಲಪ್ ಫೇವರಬಲ್ ಫೀಚರ್ಸ್ ದಟ್ ಹೆಲ್ಪ್ ದೆಮ್ ಟು ಸರ್ವೈವ್ ಇನ್ ಎ ಪರ್ಟಿಕ್ಯುಲರ್ ಹ್ಯಾಬಿಟೇಟ್. ಅವುಗಳಿಗೆ, ಈ ಸಸ್ಯ ಅಥವಾ ಪ್ರಾಣಿಗಳಿಗೆ ಒಂದು ಅನುಕೂಲಕರ ವೈಶಿಷ್ಟ್ಯಗಳನ್ನು ಅಭಿವೃದ್ಧಿಪಡಿಸ್ತವೆ. ಅದು ನಿರ್ದಿಷ್ಟ ಆವಾಸ ಸ್ಥಾನದಲ್ಲಿ ಬದುಕಲು ಸಹಾಯ ಮಾಡುತ್ತದೆ. ಕ್ಯಾಮಲ್ ಯಾಕೆ ಅಷ್ಟು ಬಿಸಿ ಅಥವಾ ತಾಪಮಾನ ಅಷ್ಟಿದ್ರೂ ಸಹಿತ ಅದು ಅಲ್ಲಿ ಬದುಕೋಕ್ಕೆ ಸಾಧ್ಯ ಆಗ್ತಿದೆ ಅಂತಂದರೆ ಈ ಒಂದು ಆವಾಸ ಸ್ಥಾನ, ಈ ಒಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ಫೇವರಬಲ್ ಆಗಿರುವಂಥ ಒಂದು ಫೀಚರ್ ಆಗಿರುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಹೊಂದಾಣಿಕೆ. ಅದಕ್ಕೆ ಕಾರಣ ಆಗಿರೋದು ಏನೇನೋ ಅದನ್ನೇ ಒಂದೊಂದು ಅನಿಮಲ್ಸ್ಗಳ ಬಗ್ಗೆ ಎಕ್ಸಾಂಪಲ್ ಆಗಿ ತಗೊಳ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಫಸ್ಟ್ ಥಿಂಕ್ ಮಾಡೋಣ, ಮರುಭೂಮಿ ಮತ್ತು ಸಮುದ್ರ ಇವುಗಳ ಪರಿಸರ ಹೇಗಿದೆ? ಫಸ್ಟ್ ಜನರಲ್ ಆಗಿ ಮರುಭೂಮಿ ಅಂದರೆ ಇಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ. ಇಲ್ಲಿ ಸಮುದ್ರ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಇಲ್ಲಿ ನೀರು. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಸಮುದ್ರಗಳಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಉಪ್ಪಿನ ನೀರಿನಿಂದ ಆವೃತಗೊಂಡಿರುತ್ತೆ. ಹೌದು, ಅವುಗಳಲ್ಲಿ ಬಹುತೇಕ ಜೀವಿಗಳು ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನ್ ಅನ್ನು ಉಸಿರಾಡಲು ಬಳಸ್ಕೊಳ್ತವೆ. ಡಿಸಾಲ್ವ್ಡ್ ಆಕ್ಸಿಜನನ್ನು ಬಳಸ್ಕೊಂಡ್ಬಿಟ್ಟು ಅಲ್ಲಿರುವಂತಹ ಪ್ರಾಣಿಗಳಾಗಿರಬಹುದು ಹಾಗೆ ಸಸ್ಯಗಳಾಗಿರಬಹುದು ಅವುಗಳು ಜೀವನವನ್ನು ನಡೆಸ್ತಾ ಇದೆ ಅಂಥೇಳಿ. ಆದರೆ ಕೆಲವೊಂದು ಈಗ ಫಿಶ್ ತೊಗೊಂಡ್ವಿ ಅಂದರೆ ಅದು ನೀರಿಂದ ಹೊರಗೆ ತೆಗೆದಾಗ ಯಾಕೆ ಅವು ಸತ್ತೋಗ್ತವೆ ಅಂತಂದರೆ, ನಮ್ಮ ಅಟ್ಮಾಸ್ಫಿಯರಲ್ಲಿ ನಾವು ನೋಡೋದು ಗೇಷಿಯಸ್ ಫಾರ್ಮಲ್ಲಿರುವಂಥ ಒಂದು ಆಕ್ಸಿಜನನ್ನು. ಆದರೆ ಆ ಗೇಷಿಯಸ್ ಫಾರ್ಮಲ್ಲಿರೋ ಆಕ್ಸಿಜನ್ ನೀರಿನಲ್ಲಿ ಕರಗಿರುತ್ತೆ. ಅಂಥದ್ದನ್ನು ಉಸಿರಾಟ ಮಾಡಿ ಬದುಕೋದು ಈ ಮೀನಾಗಿರುತ್ತೆ. ಅದಕ್ಕಾಗಿಯೇ ಅದು ಸತ್ತೋಗುತ್ತೆ. ಮರುಭೂಮಿಯಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ನೀರು ದೊರೆಯುತ್ತದೆ. ಹೌದು, ಹಾಗಿದ್ರೆ ಅಲ್ಲಿ ಬೆಳೆಯುವಂಥ ಸಸ್ಯಗಳು ಯಾವ ರೀತಿಯಾಗಿರುತ್ತೆ? ಅಲ್ಲಿ ಹಗಲು ಏನಾಗಿರುತ್ತೆ, ಹೆಚ್ಚು ಬಿಸಿಯಾಗಿರುತ್ತೆ, ರಾತ್ರಿ ತುಂಬ ಶೀತ. ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳು ಗಾಳಿಯಲ್ಲಿನ ಮುಕ್ತ ಆಕ್ಸಿಜನನ್ನು
ಉಸಿರಾಡುತ್ತವೆ. ಈಗ ಗೊತ್ತಾಯ್ತಾ ಡಿಫ್ರೆನ್ಸ್? ಆಕ್ಸಿಜನ್ ಗಾಳಿಯಲ್ಲಿರುವಂಥದ್ದು. ಜೊತೆಗೆ ಈ ಒಂದು ಸಸ್ಯಗಳಲ್ಲಿ ನಾವು ನೋಡೋದಾದರೆ ಈ ಒಂದು ಸಸ್ಯಗಳಲ್ಲಿ ಈ ರೀತಿಯಾಗಿ ನೋಡ್ಬೋದು ನೀವು. ಒಂದು ಜಸ್ಟ್ ಎಕ್ಸಾಂಪಲಾಗಿ ಕೊಡ್ತಿದ್ದೀನಿ. ಇವುಗಳಲ್ಲಿ ಹೆಚ್ಚು ಮುಳ್ಳಿರುತ್ತೆ ಮತ್ತು ಒಂದು ವ್ಯಾಕ್ಸ್ ರೀತಿಯಲ್ಲಿ, ಮೇಣದ ರೀತಿಯಲ್ಲಿ ಅದ್ರ ಮೇಲೆ ಒಂದು ಕವರ್ ಆಗಿರುತ್ತೆ. ಈ ಕಾರಣದಿಂದ ಏನಾಗುತ್ತೆ, ಈಗ ನಮ್ಮ ಬಾಡಿಲೂ ಸಹಿತ ಒಂದು ವೇಸ್ಟ್ ಅನ್ನೋದು ಹೋಗ್ತಾ ಇದೆ. ಅಂದರೆ ಬೆವರದ ರೀತಿ ಸ್ವೆಟ್ಟಲ್ಲಾದರೂ ಆಗಿರ್ಬೋದು, ಯೂರಿನ್ ಮೂಲಕ ಆಗಿರ್ಬೋದು, ಈ ರೀತಿಯಾಗಿ ಏನಾಗುತ್ತೆ, ವೇಸ್ಟ್ ಅನ್ನೋದು ಹೋಗ್ತಾ ಇರುತ್ತೆ. ಆದರೆ ಈ ಪ್ಲ್ಯಾಂಟ್ಸ್ಗಳಲ್ಲಿ ನಾವು ಇವಾಗೇನು ಬೆವರುತ್ತೀವಲ್ಲ, ಇನ್ನು ಪ್ಲ್ಯಾಂಟ್ಸಲ್ಲಿ ಯಾವ ರೀತಿಯಾಗಿರುತ್ತೆ, ಬಾಷ್ಪ ವಿಸರ್ಜನೆ, ಟ್ರಾನ್ಸ್ಪಿರೇಷನ್ ನಡೀತಾ ಇರುತ್ತೆ. ಈಗ ಈ ಸಸ್ಯಗಳಲ್ಲೂ ಸಹಿತ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಏನಾದರೂ ಆಯಿತು ಅಂದರೆ ಏನಾಗುತ್ತಲ್ಲಿ, ಅದರಲ್ಲಿರುವಂಥ ಇರೋಷ್ಟು ನೀರನ್ನೇ ಅದು ಉಳಿಸ್ಕೊಂಡು ಬೆಳೆದ್ರೆ ಸಾಕು. ಆದರೆ ಅದು ಅಲ್ಲಿರುವಂಥ ಒಂದು ಟೆಂಪರೇಚರ್ಗೆ ಅದರಲ್ಲಿರುವಂಥ ನೀರು ಇನ್ನೂ ಎವಾಪ್ರೇಟ್ ಆಗಬೇಕು. ಅದನ್ನು ತಡೆಗಟ್ಟೋಕ್ಕೋಸ್ಕರ ಏನಾಗುತ್ತೆ, ಆ ಸಸ್ಯಗಳ ಮೇಲೆ ಈ ವ್ಯಾಕ್ಸಿ ಲೇಯರ್ ಅನ್ನೋದು ಫಾರ್ಮೇಷನ್ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ಅದರಲ್ಲಿರುವಂತಹ ನೀರು ಆವಿ ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ. ಇಟ್ ಮೀನ್ಸ್ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಆಗದೇ ಇರೋ ರೀತಿಯಲ್ಲಿ ಇದು ತಡೆಯುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಮರುಭೂಮಿಯಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕೋಕ್ಕೆ ಸಾಧ್ಯ ಆಗ್ತಿದೆ. ಈಗ ನೋಡ್ತಾ ಬರೋಣ. ಮೊದಲನೇದು ಒಂಟೆ. ಒಂಟೆಯ ದೇಹದ ರಚನೆಯು ಮರುಭೂಮಿಯ ಪರಿಸರದಲ್ಲಿ ಬದುಕಲು ಸಹಾಯಕ. ಹೌದು, ಒಂಟೆಗೆ ಉದ್ದನೆಯ ಕಾಲುಗಳಿದ್ದು ಅದರ ದೇಹವನ್ನು ಮರಳಿನ ತಾಪದಿಂದ ದೂರವಿಡಲು ಇದು ಸಹಾಯಕ ಆಗಿರುತ್ತೆ. ಅದರ ಲೆಂತ್ ಅಷ್ಟು ಉದ್ದ ಇರೋ ಕಾರಣ, ಜೊತೆಗೆ ಅದರ ಒಂದು ಕತ್ತು ಸಹಿತ ಎಷ್ಟು ಉದ್ದವಾಗಿದೆ ನೋಡಿ. ಇದರಿಂದ ಏನಾಗುತ್ತೆ, ಮರಳಿನಿಂದ ಅದಕ್ಕೆ ತಾಗುವಂತಹ ಒಂದು ತಾಪವನ್ನು ಅದು ದೂರ ಇಡೋದಕ್ಕೆ, ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಇದು ಸಹಾಯಕ ಆಗಿರುತ್ತೆ. ಅದು ಸ್ವಲ್ಪ ಪ್ರಮಾಣದ ಮೂತ್ರವನ್ನು ಹಾಗೂ ಒಣ ಸಗಣಿಯನ್ನು ವಿಸರ್ಜಿಸುತ್ತದೆ ಮತ್ತು ಇದು ಬೆವರೋದಿಲ್ಲ, ಯಾವುದೇ ಕಾರಣಕ್ಕೂ ಬೆವರೋದಿಲ್ಲ. ಒಂಟೆಯು ತನ್ನ ದೇಹದಿಂದ ಅತಿ ಕಡಿಮೆ ನೀರನ್ನು ಹೊರಹಾಕುತ್ತದೆ. ಹಲವು ದಿನಗಳವರೆಗೆ ನೀರಿಲ್ಲದೆ ಬದುಕುವಂತಹ ಶಕ್ತಿ ಈ ಒಂದು ಪ್ರಾಣಿಗಿದೆ. ನೋಡಿ ಎಷ್ಟು ಒಂದು ವಿಚಿತ್ರ. ಒಂಟೆಯ ಕಾಲುಗಳು ಹಾಗಿದ್ದರೆ ಏಕೆ ಉದ್ದವಾಗಿದ್ದಾವೆ? ಥಿಂಕ್ ಮಾಡಿ, ಆನ್ಸರ್ ಮಾಡಿ. ಈಗ ಹಾಗಿದ್ರೆ ನೋಡೋಣ ಮೀನು. ಈಗ ಇದ್ರ ಬಗ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಮತ್ತಿನ್ನೇನು ಹೊಸದಾಗಿ ಮಾತಾಡೋದು ಅಥವಾ ಯೋಚನೆ ಮಾಡೋದೇನೂ ಇಲ್ಲ. ಜೊತೆಗೆ ಒಂದೇನೋ ಸಸ್ಯ ತಿನ್ನಬೇಕು ಅಂದಾಗ ಅದರ ಕತ್ತರು ಸಿಗಬೇಕಾಗಿರುತ್ತಲ್ವ. ಜೊತೆಗೆ ಮತ್ತು ಇದು ಒಂದು ಮೇಯ್ನಾಗಿ ಅದರ ಒಂದು ತಾಪ ಅದರ ಮೈಗೆ ತಾಗದೇ ಇರೋ ರೀತಿಯಲ್ಲಿ ಇದು ಸ್ವಲ್ಪ ಕಡಿಮೆ ಪ್ರಮಾಣವಾಗಿ ಏನಾದರೂ ಸಿಗಲಿ ಅನ್ನೋದಕ್ಕೋಸ್ಕರ ಅದು ಅದರ ಒಂದು ಕಾಲು ಕತ್ತು ಎಲ್ಲ ಉದ್ದವಾಗಿದೆ. ಮೀನು ದೇಹ ಯಾವ ಆಕಾರದಲ್ಲಿದೆ? ದೋಣಿಯ ಆಕಾರದಲ್ಲಿದೆ. ಜೊತೆಗೆ ಅದರಲ್ಲಿರುವಂಥ ಒಂದು ಬೋನ್ಸ್ ಹಾಗೆ ಅದರ ಬಾಡಿ ಶೇಪ್ ಸ್ಟ್ರೀಮ್ ಲೈನ್ಡ್ ಅಂತ ಹೇಳಿ ಮಾತಾಡಿದ್ವಿ. ಒಂದು ತಲೆ ಮುಂದಕ್ಕೆ ಹೋಗ್ತಿದೆ ಅಂತ, ಈ ಕಡೆ ಡೈರೆಕ್ಷನ್ ಹೋಗ್ತಿದೆ ಅಂದರೆ ಬಾಲ ಈ ಕಡೆ ಡೈರೆಕ್ಷನ್ ಮೂವ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನೀರಿನಲ್ಲಿ ಅದು ಈಸಿಯಾಗಿ ಮೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಫ್ರಿಕ್ಷನನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ. ಹಾಗೆ ಈ ರೀತಿಯ ಆಕಾರವು ಮೀನುಗಳು ನೀರಿನಲ್ಲಿ ಚಲಿಸಲು ಈಸಿಯಾಗುತ್ತೆ, ಸಹಾಯಕವಾಗಿರುತ್ತೆ. ದೇಹದ ಮೇಲೆ ಜಾರುವ ಹುರುಪೆ ಸ್ಕೇಲ್ ಇರುತ್ತೆ. ಈ ಸ್ಕೇಲ್ ಚುಚ್ಚುತ್ತೆ, ಅದಕ್ಕೋಸ್ಕರ ಅದನ್ನು ನಾವು ಹಿಡ್ಕೊಂಡಾಗ ನಮಗೆ ಚುಚ್ಚುತ್ತೆ. ಅಂದರೆ ಅದೊಂದು ಹೊಂದಾಣಿಕೆ, ತನ್ನ ಒಂದು ವೈರಿಗಳಿಂದ ಅದು ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೋಸ್ಕರ. ಇದು ಮೀನನ್ನು ರಕ್ಷಿಸುತ್ತದೆ. ಬೇರೆ ಯಾವುದೋ ಒಂದು ಪ್ರಾಣಿ ಅದನ್ನು ಮುಟ್ಟೋಕೆ ಬಂದಾಗ ಅದನ್ನು ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸ್ಕೇಲ್ಸ್ಗಳು ಹೆಲ್ಪ್ ಆಗುತ್ತೆ. ಹಾಗೂ ನೀರಿನಲ್ಲಿ ಸುಲಭವಾಗಿ ಚಲಿಸಲು ಸಹಾಯಕವಾಗಿರುತ್ತೆ. ರೆಕ್ಕೆ, ಯಾಕಂದರೆ ಇದೇನಾದರೂ ಅಷ್ಟು ಸ್ಮೂತಾಗಿತ್ತು ಅಂತಂದರೆ ಆ ನೀರಲ್ಲಿ ಹೇಗೆ ಅದು ಮೂವ್ ಆಗೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಒಂದು ರಫ್ ಸರ್ಫೇಸ್ ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಸ್ಕೇಲ್ ಫಾರ್ಮೇಷನ್ ಆಗಿರುತ್ತೆ. ರೆಕ್ಕೆಗಳಿರ್ತವೆ ಸೈಡಲ್ಲಿ. ರೆಕ್ಕೆಗಳು ಏನಕ್ಕಿರುತ್ತೆ? ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ದಿಕ್ಕುಗಳನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಬಂದಾಗ ಈ ರೆಕ್ಕೆಗಳು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇವು ಸಹಾಯಕವಾಗಿರುತ್ತೆ. ಜೊತೆಗೆ ಇಲ್ಲಿ ನೋಡ್ಬೋದು, ಮತ್ತು ಕಿವಿರು ಇರುತ್ತೆ, ಗಿಲ್ಸ್ ಇರುತ್ತೆ. ಯಾಕೆ? ನೀರಿನಲ್ಲಿ ಕರಗಿರುವಂತಹ ಈ ಆಕ್ಸಿಜನನ್ನು ಉಸಿರಾಟಕ್ಕೆ ಹೀರಿಕೊಳ್ಳುವಂತಹ ಕೆಲಸ ಮಾಡೋದು ಯಾವುದು? ಈ ಕಿವಿರು. ಅದಕ್ಕೋಸ್ಕರ ಉಸಿರಾಟ ಕ್ರಿಯೆಗೆ ಈ ಕಿವಿರು ಅವಶ್ಯಕವಾಗಿರುತ್ತೆ. ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾದ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅಭ್ಯಾಸಗಳನ್ನು ಹೊಂದಾಣಿಕೆ ಅಂತ ಹೇಳಿ ಕರಿತೀವಿ. ತನ್ನಲ್ಲಿ ತಾನು ಚೇಂಜಸ್ಸನ್ನು ಮಾಡ್ಕೋಬಹುದು, ಅಥವಾ ಅಂದರೆ ಅದನ್ನು ಒಂದು ಅಭ್ಯಾಸದ ರೀತಿಯಲ್ಲಿ ಮಾಡ್ಕೊಂಡಿರ್ಬೋದು,
ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಿರುತ್ತೆ. ಬಾಡಿ ಶೇಪ್ಸ್ಗಳಾಗಿರ್ಬೋದು, ಅವುಗಳ ಮಾಡುವಂಥ ಒಂದು ಕಾರ್ಯಗಳಾಗಿರ್ಬೋದು, ಅದನ್ನೇ ಅದು ತನ್ನ ಪರಿಸರಕ್ಕೆ ಯಾವ ರೀತಿಯಾಗಿ ಅದು ಹೊಂದಾಣಿಕೆ ಮಾಡ್ಕೊಂಡಿದೆ, ಅಡಾಪ್ಟೇಷನ್ ಮಾಡ್ಕೊಂಡಿದೆ ಅಂಥೇಳಿ ನಾವು ಹೇಳ್ತೀವಿ. ಜೀವಿಗಳ ವಾಸಸ್ಥಳವು ಆಧಾರದ ಮೇಲೆ ಅವುಗಳ ಹೊಂದಾಣಿಕೆಯಲ್ಲಿ ವ್ಯತ್ಯಾಸವಿರುತ್ತದೆ. ಹಾಗೆ ನೋಡ್ಬೋದು ನೀವು, ಸಮುದ್ರದಲ್ಲಿ ಒಂಟೆ ಮತ್ತು ನೀರಿನ ಹೊರಗಡೆ ಮೀನು ವಾಸಿಸಲು ಸಾಧ್ಯವಿಲ್ಲ. ಓಕೆ, ತಪ್ಪಾಗಿದೆ ಸೆಂಟೆನ್ಸ್. ಸಮುದ್ರದಲ್ಲಿ ಒಂಟೆ ಮತ್ತು ನೀರಿನ ಹೊರಗಡೆ ಮೀನು, ಒಟ್ಟಾರೆಯಾಗಿ ಅಂತ ಅನಿಸುತ್ತೆ, ಮೇ ಬಿ ಇದು ಒಟ್ಟಾರೆಯಾಗಿ ಸಮಥಿಂಗ್ ಏನಾದರೂ ಆಗಿರ್ಬೋದು. ಸಮುದ್ರದಲ್ಲಿ ಒಂಟೆ ಮತ್ತು ನೀರಿನ ಹೊರಗಡೆ ಮೀನು ವಾಸಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂಥೇಳಿ ನೀವು ಇವಾಗ ಇಂಟರ್ಪ್ರಿಟ್ ಮಾಡ್ಬೋದು ಅಂಥೇಳಿ ಅನ್ಕೋತೀನಿ. ಜೀವಿಗಳು ವಾಸಿಸುವ ಸ್ಥಳಕ್ಕೆ ಆವಾಸ ಎನ್ನುವರು. ಗೊತ್ತಾಗಿದೆ. ಆವಾಸವೆಂದರೆ ವಾಸಿಸುವ ಸ್ಥಳ ಅಂದರೆ ಅದರ ಮನೆ ಆಗಿರುತ್ತೆ. ಆಹಾರ, ನೀರು, ಗಾಳಿ, ವಸತಿ ಹಾಗೂ ಇತರೆ ಅಗತ್ಯತೆ ಉಳ್ಳ ಇವೆಲ್ಲವೂ ಏನಾಗಿರುತ್ತೆ, ಜೀವಿಗಳಿಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಭೂಮಿಯ ಮೇಲೆ ವಾಸಿಸುವ ಸಸ್ಯ ಹಾಗೂ ಪ್ರಾಣಿಗಳನ್ನು ಭೂ ಆವಾಸ ಅಂತ ಹೇಳಿ ಕರಿತೀವಿ. ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ಸ್ ಅಂತ ಹೇಳಿ ಕರಿತೀವಿ. ಅರಣ್ಯ, ಇದರಲ್ಲಿ ಯಾವ್ಯಾವ ಬರ್ತವೆ? ಅರಣ್ಯ ಆಗಿರ್ಬೋದು, ಹುಲ್ಲುಗಾವಲಾಗಿರ್ಬೋದು, ಮರುಭೂಮಿ, ಕಡಲ ತೀರ, ಪರ್ವತ ಪ್ರದೇಶಗಳಾಗಿರ್ತವೆ. ಇದರಲ್ಲಿ ಒಂದೊಂದನ್ನು ನೀವು ಕಂಪೇರ್ ಮಾಡ್ತಾ ಬನ್ನಿ. ಒಂದೊಂದರಲ್ಲಿ ಇರುವಂತಹ ಈ ಒಂದು ಟೆಂಪರೇಚರ್ ಕಂಡೀಷನ್ಸ್ ಏನಾಗಿರುತ್ತೆ, ಚೇಂಜಸ್ ಇರುತ್ತೆ, ಹೌದಲ್ವಾ? ಹಾಗಿದ್ರೆ ಪ್ರಾಣಿಗಳು ಸಹಿತ ಡಿಫ್ರೆಂಟ್ ಆಗಿರುತ್ತೆ. ಪ್ರಾಣಿಗಳು ಡಿಫ್ರೆಂಟ್ ಆಗಿರೋದಕ್ಕೆ ಅವುಗಳಲ್ಲಿ ಬಾಡಿ ನೇಚರ್ ಚೇಂಜ್ ಇರುತ್ತೆ, ಹೌದಲ್ವಾ? ಪೋಲಾರ್ ಬಿಯರ್ ಇದೇನಾದರೂ ಮರುಭೂಮಿಗೆ ಹೋಗ್ಬಿಡ್ತು ಅಂತಂದರೆ ಸತ್ತೇ ಹೋಗುತ್ತೆ ಅನ್ಸುತ್ತೆ, ಮೇ ಬಿ. ಯಾಕಂದರೆ ಮೊದಲೇ ತನ್ನ ಬಾಡಿ ಹೆವಿ ಇರುತ್ತೆ ಅದಕ್ಕೆ. ಅದು ಈ ಒಂದು ಪರ್ವತ ಪ್ರದೇಶಗಳಲ್ಲಿ ಬದುಕೋಕ್ಕೆ ಯೋಗ್ಯವಾಗಿರುತ್ತೆ. ಅಲ್ಲಿರುವಂಥ ಒಂದು ಕೂಲ್ ಟೆಂಪ್ರೇಚರ್ ಅದಕ್ಕೆ ಸರಿಯಾಗಿದೆ. ಅದನ್ನೇ ನಾವೇನಾದರೂ ಮರುಭೂಮಿಗೆ ತೊಗೊಂಬಂದು ಇಟ್ವಿ ಅಂತಂದರೆ ಹೇಗಾಗ್ಬೋದು ಅದಕ್ಕೆ, ಅಲ್ವಾ? ಪಾಪಚ್ಚಿ. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ ಮತ್ತು ಸಸ್ಯಗಳ ಆವಾಸಗಳನ್ನು ನಾವೇನಂತ ಕರಿತೀವಿ? ಜಲ ಆವಾಸಗಳು, ಆಕ್ವಾಟಿಕ್ ಹ್ಯಾಬಿಟ್ಯಾಟ್ಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಾವು ಸರೋವರ, ನದಿ, ಸಾಗರ, ಎನಿವನ್ ಗೊತ್ತಿರೋದೆ, ವಾಟರ್ ಬಾಡೀಸ್. ಈಗ ಅಕ್ಲಮಟೈಸೇಷನ್ ಅಂತಿದೆ, ಒಗ್ಗಿಕೊಳ್ಳುವಿಕೆ. ಈಗೇನಾಗುತ್ತೆ, ಸಸ್ಯಗಳಲ್ಲಿ ವಿವಿಧ ರೀತಿಯಂಥ ಒಂದು ನೇಚರ್ಸ್ನ ನಾವು ನೋಡ್ತಾ ಇದ್ದೀವಿ. ಅವುಗಳ ಬಾಡಿ ನೇಚರ್, ಹಾಗೆ ಅವುಗಳಲ್ಲಿ ಈ ಬೆವರೋದಾಗಿರ್ಬೋದು, ಅಥವಾ ಅದು ಹೇಗೆ, ಈಗ ನೋಡಿದ್ವಲ್ಲ ನಾವು, ಒಂಟೆ ಬಗ್ಗೆ ನೋಡಿದ್ವಿ, ಮೀನಿನ ಬಗ್ಗೆ ನೋಡಿದ್ವಿ, ಅವುಗಳ ಬಾಡಿ ನೇಚರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ರೀತಿಯಾಗಿ ಆಗೋದ್ರಿಂದ ಏನಾಗುತ್ತೆ, ತನ್ನನ್ನು ತಾನು ಆ ಒಂದು ನೇಚರ್ಗೆ ಒಗ್ಗಿಸ್ಕೊಳ್ಳೋದು, ತನ್ನಲ್ಲಿ ತಾನು ಅಂದರೆ ಅಡ್ಜಸ್ಟ್ಮೆಂಟ್. ಗೊತ್ತಾಗ್ತಿದೆಯಾ? ಒಗ್ಗಿಕೊಳ್ಳುವಿಕೆ ಅಂದಾಗ ನೀವು ಹೇಳಬಹುದು, ಆದರೆ ಅಕ್ಲಮಟೈಸೇಷನ್ ಅಂತ ಹೇಳಿ ಬಂದಾಗ ಸ್ವಲ್ಪ ಯೋಚನೆ ಮಾಡ್ತೀರಾ ನೀವು. ಅದು ಇವಾಗ ನಾವು ಒಂದು ಟೀಮಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿ ಅಂದ್ಕೊಳ್ಳಿ. ಈಗ ಒಂದು ಟೀಮಲ್ಲಿ ಏನಾಗುತ್ತೆ, ಈಗ ಒಬ್ಬರು ಬಿಹೇವಿಯರ್ ಇನ್ನೊಬ್ರಿಗೆ ಇಷ್ಟ ಆಗಿರಲ್ಲ, ಏನೋ ಸಮಥಿಂಗ್, ಅಥವಾ ಒಬ್ರದ್ದು ಯಾರ್ದೋ ಡಾಮಿನೇಟ್ ಕ್ಯಾರೆಕ್ಟರ್ ಇರುತ್ತೆ, ಇನ್ನೊಬ್ಬರು ತುಂಬ ಸ್ಮೂತ್ ಬಿಹೇವಿಯರ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆಗ ಡಾಮಿನೇಟ್ ಕ್ಯಾರೆಕ್ಟರ್ ಇರೋರು ಏನಾಗ್ತಾರೆ, ಇನ್ನೊಬ್ಬರ ಮೇಲಲ್ಲಿ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಅಕ್ಲಿಮಟೈಸೇಷನ್ ಅಂತ ಹೇಳಿ ಬಂದಾಗ ಒಂದು ಟೀಮ್ ವರ್ಕ್ ಗೆಲ್ಲಬೇಕು ಅಂಥೇಳಿ ಏನೋ ಒಂದು ಪರಿಸ್ಥಿತಿ ಬಂದಾಗ ಏನಾಗುತ್ತೆ, ಎಲ್ಲ ಒಂದು ಮೆಂಬರ್ಸ್ಗಳೇನಾಗ್ತಾರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ, ತನ್ನಲ್ಲಿ ತನ್ನ ಚೇಂಜಸ್ಗಳನ್ನು ಮಾಡ್ಕೊತಾರೆ. ಯಾವ ಕಾರಣದಿಂದಾಗಿ? ಗೆಲ್ಲಬೇಕು ಅಂಥೇಳಿ ಕಾರಣದಿಂದಾಗಿ. ಇಲ್ಲೂ ಸಹಿತ ಯಾವುದೇ ಒಂದು ಪ್ರಾಣಿ ಅಲ್ಲಿ ನೇಚರ್ನಲ್ಲಿ ಆಗುವಂಥ ಚೇಂಜಸ್ಗಳಿಗೆ, ಈಗ ಒಂದು ಟೆಂಪ್ರೇಚರ್ ಚೇಂಜ್ ಆಗಿರುತ್ತೆ, ತುಂಬ ಕೂಲ್ ಇರುತ್ತೆ ಅಥವಾ ತುಂಬ ಹೈಯಾಗಿ ಹೋಗಿರುತ್ತೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನೇ ಅದು ತನ್ನಲ್ಲಿ ತಾನು ಒಗ್ಗಿಸ್ಕೊಳ್ಳೋದು. ಒಂದು ಯಾವುದೇ ಒಂದು ಮೈಕ್ರೋ ಆರ್ಗನಿಸಮ್ ನಮ್ಮಲ್ಲಿ ಅಟ್ಯಾಕ್ ಆಗಿದೆ ಅಂತಂದಾಗ ನಮ್ಮಲ್ಲಿ ಆ್ಯಂಟಿಬಾಡೀಸ್ಗಳು ಉತ್ಪತ್ತಿ ಆಗ್ತವೆ. ಇದನ್ನೇ ಒಗ್ಗಿಕೊಳ್ಳುವಿಕೆ. ಇದು ಹೌದಲ್ವಾ, ನಮ್ಮ ಬಾಡಿ ಅದರಲ್ಲಿ ಒಂದು ಒಗ್ಗಿಸ್ಕೊಳ್ಳೋಕ್ಕೋಸ್ಕರ ಅದರಲ್ಲಿ ಚೇಂಜಸ್ಗಳನ್ನು ಮಾಡ್ಕೊಳ್ತು ಅಲ್ವಾ. ಈಗ ಜೈವಿಕ ಘಟಕ ಅಂದರೆ ಇದು ಒಂದು ಆವಾಸದಲ್ಲಿರುವಂತಹ ಜೀವಿಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳ ಘಟಕ ಆಗಿರುತ್ತೆ. ಒಂದು ನಾವು ನೇಚರ್ ಅಂತ ಹೇಳಿ ತಗೊಂಡ್ವಿ ಅಂದರೆ ಅದರಲ್ಲಿ ಜೈವಿಕ ಘಟಕ, ಅಜೈವಿಕ ಘಟಕಗಳನ್ನು ನೋಡ್ತೀವಿ. ಇದರಲ್ಲಿ ಜೈವಿಕ ಘಟಕ ಅಂತಂದರೆ ಇದರಲ್ಲಿ ಸಸ್ಯ ಮತ್ತು ಪ್ರಾಣಿ ಇರುತ್ತೆ. ಇಲ್ಲಿ ನಿರ್ಜೀವಿಕ ಘಟಕದಲ್ಲಿ ಏನಿರುತ್ತೆ, ಇದನ್ನು ನಾವು ಅಜೈವಿಕ ಘಟಕ. ಜೈವಿಕ ಘಟಕಕ್ಕೆ ಹೆಚ್ಚು ಉದಾಹರಣೆಗಳನ್ನು ಎಲ್ಲರೂ ಸಹಿತ ಕೊಡ್ತಾರೆ, ದೆರ್ ಈಸ್ ನೋ ಇಶ್ಯೂಸ್. ಬಟ್ ಅಜೈವಿಕ ಘಟಕ ಅಂತ ಹೇಳಿ ಬಂದಾಗ ಏನೇನಿರುತ್ತೆ, ಯಾವುದೇ ವಸ್ತುಗಳಾಗಿರ್ಬೋದು, ಅಥವಾ ಬೆಸ್ಟಾಗಿ ಹೇಳೋದಾದರೆ ಈಗ ತಾನೇ ಮಾತಾಡಿದ್ವಿ ಟೆಂಪ್ರೇಚರ್ ಬಗ್ಗೆ, ತಾಪಮಾನದ ಬಗ್ಗೆ ಮಾತಾಡಿದ್ವಿ, ಪ್ರೆಷರ್ ಬಗ್ಗೆ, ಹ್ಯುಮಿಡಿಟಿ ಆಗಿರ್ಬೋದು, ಇವುಗಳೇನಾಗಿರುತ್ತೆ ವೇರಿಯೇಷನ್ಸ್ಗಳನ್ನು ನಾವು ನೋಡ್ಬೋದು. ಇದು ಯಾವುದೇ ರೀತಿಯಾಗಿ ಹ್ಯೂಮನ್ ಕಂಟ್ರೋಲಲ್ಲಿ ಇರೋಲ್ಲ. ಆಮೇಲೆ ಇದರಲ್ಲಿ ಜೀವನೇ ಇಲ್ಲ ಅದಕ್ಕೆ. ಗೊತ್ತಾಗ್ತಿದೆಯಾ? ಇದಕ್ಕೆ ಒಂದು ಘಟಕ ನಾವು ತಿಳಿಸ್ಕೊಳ್ತಾ ಹೋಗ್ಬೋದು.
ಆದರೆ ನೀವು ಗಮನಿಸ್ಬೋದು ಈ ಜೈವಿಕ ಘಟಕ ಯಾವಾಗಲೂ ಏನಾಗಿರುತ್ತೆ, ಈ ಒಂದು ಅಜೈವಿಕ ಘಟಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಯೋಟಿಕ್ ಆರ್ಗ್ಯಾನಿಸಮ್ಸ್ ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ಗಳೇನಾಗಿರುತ್ತೆ ಯಾವಾಗ್ಲೂ ಎಬಯೋಟಿಕ್ ಕಾಂಪೊನೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಅಜೈವಿಕ ಘಟಕನೂ ಸಹಿತ ಜೈವಿಕ ಘಟಕದ ಮೇಲೇ ಯಾವಾಗಲೂ ಸಹಿತ ಡಿಪೆಂಡ್ ಆಗಿರುತ್ತೆ. ಸಸಿಗಳು ಬೆಳೆಯಲು ಅಜೈವಿಕ ಅಂಶಗಳಾದ ಗಾಳಿ, ನೀರು, ಬೆಳಕು, ಶಾಖ ಇವೆಲ್ಲವೂ ಸಹಿತ ಮುಖ್ಯ ಆಗಿರುತ್ತೆ. ಅಪ್ರಾಪ್ರಿಯೇಟ್ ಒಂದು ತಾಪಮಾನ ಇರಲಿಲ್ಲ ಅಂದರೆ, ನಮಗೆ ಬೇಕಾಗಿರುವಂತಹ ಆಹಾರ ನೀರು ಸಿಗದೆ ಹೋದರೆ, ಗಾಳಿ ಸಿಗದೆ ಹೋದರೆ ಅವಾಗೇನಾಗುತ್ತೆ, ಅಲ್ಲಿ ನಾವು ಬದುಕೋಕ್ಕಾಗಲ್ಲ. ಒಂದು ಜೀವಿಗೆ ಒಂದು ನಿರ್ಜೀವ ವಸ್ತುಗಳು ಬೇಕೇ ಬೇಕಾಗ್ತವೆ. ಅತಿ ತಂಪಾದ ಹಾಗೂ ಅತಿ ಉಷ್ಣತೆ ಇರುವಂತಹ ವಾಯುಗುಣಗಳೇ ಎರಡರಲ್ಲಿಯೂ ಜೀವಿಗಳು ಸಹಿತ ಕಂಡುಬರುತ್ತವೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಭೂ ಆವಾಸಗಳು. ಮರುಭೂಮಿಯ ಸಸ್ಯಗಳು ಬಾಷ್ಪ ವಿಸರ್ಜನೆಯ ಮೂಲಕ ಅತಿ ಕಡಿಮೆ ಪ್ರಮಾಣದಲ್ಲಿ ನೀರಿನ ಕಳೆದುಕೊಳ್ತವೆ. ಭೂಮಿ ಸಸ್ಯಗಳಲ್ಲಿ ಎಲೆಗಳು ಇಲ್ಲದಿರಬಹುದು ಅಥವಾ ಚಿಕ್ಕದಾಗಿರಬಹುದು, ಅಥವಾ ನೀವಿನ್ನೂ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ಮುಳ್ಳಿನ ಆಕಾರದಲ್ಲಿ ಇರೋದನ್ನ ನೋಡ್ಬೋದು, ಕ್ಯಾಕ್ಟಸ್ ಪ್ಲಾಂಟ್ಸ್. ಇದು ಬಾಷ್ಪ ವಿಸರ್ಜನೆಯ ಮೂಲಕ ಎಲೆಗಳಿಂದ ನೀರು ಹೊರಹೋಗುವ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಯಾಕಂದರೆ ಅದರ ಮೇಲೆ ಒಂದು ವ್ಯಾಕ್ಸಿ ಲೇಯರ್ ಇರುತ್ತೆ, ಮೇಣದಂತಹ ಒಂದು ಲೇಯರ್ ಇರುತ್ತೆ. ಇದರಿಂದಾಗಿ ತನ್ನಲ್ಲಿರುವಂತಹ ನೀರನ್ನು ಅದು ಹೊರಗಡೆ ಹಾಕದೇ ಇರೋ ರೀತಿಯಲ್ಲಿ ಅದು ತಡೆಗಟ್ಟುತ್ತೆ. ಜೊತೆಗೆ ಅದರ ಬೇರುಗಳು ತುಂಬ ಆಳವಾಗಿ ಬಿಡ್ಕೊಂಡಿರುತ್ತೆ. ಆ ಕಾರಣದಿಂದಾಗಿ ಅವುಗಳು ಹೆಚ್ಚು ದಿನಗಳ ಕಾಲ ಬದುಕ್ತವೆ. ಈ ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆಯ ಕ್ರಿಯೆಯ ಸಾಮಾನ್ಯವಾಗಿ ಕಾಂಡದಲ್ಲಿ ನಡೆಯುತ್ತದೆ. ಪ್ರೀತಿಗೆ ಕಾಂಡವು ಅಂತಾಗಿದೆ, ಸಾರಿ ಫಾರ್ ದ ಮಿಸ್ಟೇಕ್. ಕಾಂಡವು ದಪ್ಪನೆಯ ಮೇಣದಂತಹ ಪದರದಿಂದ ಆವೃತವಾಗಿದ್ದು ಪಾಪಸ್ಕಳಿ ಅಂಗಾಂಶಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಇದು ಸಹಾಯಕ. ನಾನು ಆಗಲೇ ಹೇಳಿದ್ನಲ್ಲ ಅದೇ. ಬಹಳಷ್ಟು ಮರುಭೂಮಿ ಸಸ್ಯಗಳ ಬೇರುಗಳು ನೀರನ್ನು ಹೀರಿಕೊಳ್ಳಲು ಮಣ್ಣಿನಲ್ಲಿ ಆಳವಾಗಿ ಇಳ್ಕೊಂಡಿರುತ್ತೆ. ಈಗ ಪರ್ವತ ಪ್ರದೇಶಗಳಲ್ಲಿ ನೋಡೋಣ. ಇಲ್ಲಿ ಸಾಮಾನ್ಯವಾಗಿ ಶೀತ ಬಿರುಗಾಳಿ ಇದ್ದೇ ಇರುತ್ತೆ. ಜೊತೆಗೆ ಚಳಿಗಾಲದಲ್ಲಿ ಹೆಚ್ಚು ಹಿಮಪಾತ ಆಗೋದನ್ನು ಸಹಿತ ನಾವು ಗಮನಿಸ್ಬೋದು. ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಸಸ್ಯ ಹಾಗೂ ಪ್ರಾಣಿಗಳಲ್ಲಿ ಹೆಚ್ಚಿನ ವೈವಿಧ್ಯತೆ, ಡಿಫ್ರೆಂಟ್ ವೆರೈಟಿ, ಡೈವರ್ಸಿಟಿ ಇರೋದನ್ನು ನಾವು ಗಮನಿಸೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬೆಳೆಯುವಂತಹ ಮರಗಳ ಈಗ ಸಾಮಾನ್ಯವಾಗಿ ಯಾವ ಥರ ಇರ್ತವೆ ಅಂದರೆ ಶಂಖಾಕಾರದಲ್ಲಿ ಇರುತ್ತೆ. ಈ ರೀತಿಯಾಗಿರುತ್ತೆ. ನಾವು ಕ್ರಿಸ್ಮಸ್ ಟ್ರೀಸ್ ಬರಿತೀವಲ್ಲ ಈ ರೀತಿಯಾಗಿ, ಅಥವಾ ಇನ್ನೂ ಬೆಟರ್ ಆಗಿ ಬರೆಯೋದಾದರೆ ಹೀಗೆ ಉದ್ದನೆಯ ಒಂದು, ಅಥವಾ ಶಂಖ ನೀವು ಕ್ರಿಸ್ಮಸ್ ಟ್ರೀಸ್ ಬರಿತೀರಲ್ಲ ಆ ಥರ. ಓಕೆ, ಅವುಗಳಲ್ಲಿ ಏನಾಗಿರುತ್ತೆ, ಒರೆಯಾಗಿರುವಂತಹ ರೆಂಬೆಗಳಿರ್ತವೆ. ಜೊತೆಗೆ ಎಲೆಗಳು ಚೂಪಾಗಿ ಸೂಜಿ ರೀತಿಲಿ ಒಂದು ಕಡೆ ಏನಾಗಿರುತ್ತೆ ಚೂಪಾಗಿರೋದನ್ನು ನಾವು ಗಮನಿಸ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಇವು ಮಳೆಯ ನೀರನ್ನು ಅದು ಹಿಡ್ಕೊಳ್ಳೋದೇನೆ, ಅಂದರೆ ಮಂಜಿನ ಹನಿಗಳು ಸುಲಭವಾಗಿ ಜಾರೋದಕ್ಕೆ ಸಹಾಯ ಆಗುತ್ತೆ. ಜಾರಿಬಿಟ್ಟು ಅವು ಬೇರಿಗೆ ಹೋಗಿ ರೀಚ್ ಆಗೋ ರೀತಿಯಲ್ಲಿ ನೋಡ್ಕೊಳ್ತವೆ. ಈ ಮರಗಳಿಗಿಂತ ಆಮೇಲೆ ಈ ಒಂದು ಶಂಖಾಕಾರದಲ್ಲಿ ಯಾಕಿರುತ್ತೆ ಅಂತಂದರೆ ಈ ರೀತಿಯಾಗಿ ನೀವು ಇರೋದು ನೋಡ್ಬೋದು. ಅವಾಗೇನಾಗುತ್ತೆ, ಈ ಒಂದು ಹಿಮಪಾತ ಆಗುವಾಗ ತನ್ನಲ್ಲಿ ಮೇಲ್ಗಡೆ ಮಾತ್ರ, ಅಂದರೆ ಒಂದು ಸ್ಪೆಸಿಫಿಕ್ ರೀಜನಿಗೆ ಮಾತ್ರ ಅದು ರೀಚ್ ಆಗುತ್ತೆ. ಹೋಲ್ ಗಿಡಕ್ಕೆ ರೀಚ್ ಆಗದೇ ಇರೋದನ್ನು, ಜೊತೆಗೆ ಬೇರಿಗೆ ಮೇಯ್ನಾಗಿ ಬೇರಿಗೆ ರೀಚ್ ಆಗದೇ ಇರೋ ರೀತಿಯಲ್ಲಿ ಇದು ತಡೆಯುತ್ತೆ. ಈ ಮರಗಳಿಗಿಂತ ಭಿನ್ನವಾದ ಆಕಾರವುಳ್ಳ ಮರಗಳು ಸಹ ಕೂಡ ನಾವು ನೋಡಬಹುದು. ಪರ್ವತ ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳು ಕೂಡ ಅಲ್ಲಿನ ಪರಿಸ್ಥಿತಿಗಳಿಗೆ ಹೊಂದ್ಕೊಂಡಿರುತ್ತೆ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ನಾವು ನೀವು ನೋಡ್ಬೋದು, ನಮ್ಮ ದೇಹವನ್ನು ಶೀತದಿಂದ ರಕ್ಷಿಸಿಕೊಳ್ಳಲು ಹಾಗೂ ದಪ್ಪದಾದಂತಹ ಚರ್ಮ ಅಥವಾ ತುಪ್ಪಟವನ್ನು ಹೊಂದಿರುತ್ತೆ. ಯಾವ ಪ್ರಾಣಿ? ಹಿಮಕರಡಿ. ಜೊತೆಗೆ ನೆಕ್ಸ್ಟ್ ಮತ್ತು ಚಮರಿ ಮೃಗ ಇಲ್ಲಿದೆ ನೋಡಿ, ಯಾಕ್. ಇದರಲ್ಲಿ ಏನಾಗಿರುತ್ತೆ, ದೇಹವನ್ನು ಬೆಚ್ಚಗಿಡೋಕ್ಕೆ ಉದ್ದನೆಯ ಕೂದಲುಗಳನ್ನು ನೋಡ್ತಾ ಇದ್ದೀರಾ. ಜೊತೆಗೆ ಇದು ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ ಇರುತ್ತೆ. ಪಾದಗಳು ಮತ್ತು ಕಾಲ್ಬೆರಳುಗಳು ಸಹಿತ ಒಳಗೊಂಡಿರುತ್ತವೆ, ನೋಡ್ತಿದ್ದೀರಾ. ಹಿಮಚರಿತೆಯನ್ನು ನೋಡ್ಬೋದು, ದೇಹದ ಮೇಲೆ ದಪ್ಪನಾದಂಥ ತುಪ್ಪಟ ಇರುತ್ತೆ. ಸೊ ದಟ್ ಅದೇನಾಗುತ್ತೆ, ಬೆಚ್ಚಗೆ ಅಂದರೆ ಹಾಟ್ ಒಂದು ಕ್ಲೈಮೇಟನ್ನು ಅದು ಕೊಡುತ್ತೆ. ಇದು ಹಿಮದ ಮೇಲೆ ಚಲಿಸುವಾಗ ತುಪ್ಪಟ ಅದರ ಪಾದಗಳನ್ನು ಶೀತದಿಂದ ಇದು ರಕ್ಷಿಸುತ್ತೆ. ಇಷ್ಟು ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಇನ್ನೊಂದು ಹೂಸ್, ಪರ್ವತ ಮೇಕೆ ಅಂತ ಹೇಳಿ ಕರಿತೀವಿ. ಜಾರು ಕಲ್ಲು ಬಂಡೆಗಳಿರುವ ಪರ್ವತಗಳ ಮೇಲಕ್ಕೆ ಓಡಲು ಪರ್ವತ ಮೇಕೆಯಲ್ಲಿ ಬಲವಾದ ಗೊರಸು ಹೂಸ್ಗಳಿರುತ್ತವೆ.
ನೋಡ್ತಾ ಇದ್ದೀರಾ, ಕಾಲು ನೋಡ್ರಿ ಅದ್ರದ್ದು. ಅದು ಒಂಥರ ನಮ್ಮ ಒಂದು ಮುಷ್ಟಿನ ಕೆಳಗಿಟ್ಬಿಟ್ಟು ನಿಂತಂಗೆ ಕಾಣಿಸ್ತಿದೆ ಅಲ್ವಾ. ಬಟ್ ಇದರ ಕಲರ್ ವೈಟ್ ಇದೆ. ಯಾಕೆ? ಇದು ತನ್ನ ಒಂದು ವೈರಿಗಳಿಂದ, ಅದು ಭಕ್ಷಕರಿಂದ ಏನು ಮಾಡುತ್ತೆ, ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಹಿಮ ಅಂದಾಗ ಏನಾಗುತ್ತೆ, ಅದು ವೈಟ್ ಇರುತ್ತೆ. ಇದು ವೈಟ್ ಇದ್ದಾಗ ಏನಾಗುತ್ತೆ, ಅದು ಬೇರೆ ಪ್ರಾಣಿಗಳಿಗೆ ಕಾಣಿಸೋದಿಲ್ಲ ಅಂಥೇಳಿ. ಹುಲ್ಲುಗಾವಲುಗಳಲ್ಲಿ ನೋಡೋದಾದರೆ ಮೇಜರಾಗಿ ನಾವು ಲಯನ್ ಬಗ್ಗೆ ಮಾತಾಡ್ತೀವಿ. ಕಾಡು ಅಥವಾ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಸಿಂಹ ವಾಸವಾಗಿರುತ್ತೆ. ಇದರಲ್ಲಿ ಇವು ಏನಾಗಿರುತ್ತೆ, ಜಿಂಕೆ ಅಂತ ಪ್ರಾಣಿಗಳನ್ನು ಇದು ಬೇಟೆಯಾಡಿ ತಿಂತವೆ, ಗೊತ್ತಿರೋದೆ. ಈಗ ಜಿಂಕೆ ಬಗ್ಗೆ ಫಸ್ಟ್ ಸ್ಟಡಿ ಮಾಡೋಣ, ಆನಂತರ ಈ ಒಂದು ಸಿಂಹದ ಬಗ್ಗೆ ನೋಡೋಣ. ಕಾಡಿನಲ್ಲಿ ಸಿಗುವಂತಹ ಗಡಸು ಗಿಡಗಂಟೆಗಳನ್ನು ನೋಡೋದಾದರೆ ನಾವು ಅಗಿಯಲು ಇದರಲ್ಲಿ ಏನಾಗಿರುತ್ತೆ, ಗಿಡಗಳನ್ನು ಒಂದು ತಿನ್ನೋದಕ್ಕೋಸ್ಕರ ಇದರಲ್ಲಿ ಈ ಹಲ್ಲುಗಳು ಗಟ್ಟಿಯಾಗಿರ್ತವೆ. ಸಿಂಹದಂತಹ ಭಕ್ಷಕ ಪ್ರಾಣಿಗಳಿಂದ ತನ್ನನ್ನು ತಾನೋದು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡುತ್ತೆ, ಅವುಗಳಲ್ಲಿ ಏನಾಗಿರುತ್ತೆ, ಕಿವಿಗಳು ಉದ್ದವಾಗಿರುತ್ತೆ, ಒಂದು ಶಾರ್ಪ್ನೆಸ್ ಇರುತ್ತೆ. ಅದಕ್ಕಾಗಿ ಇದರಲ್ಲಿ ಉದ್ದನೆಯ ಕಿವಿಗಳಿರ್ತವೆ. ಮುಖದ ಪಾರ್ಶ್ವಭಾಗದಲ್ಲಿ ಕಣ್ಣುಗಳಿರ್ತವೆ. ಅವುಗಳ ಕಣ್ಣುಗಳನ್ನು ನೋಡಿ, ಅವುಗಳ ಶೇಪ್ ನೀವು ನೋಡ್ಬೋದು. ಇದೆಲ್ಲ ಮಾಡುತ್ತೆ, ಎಲ್ಲ ದಿಕ್ಕಗಳು ಸಹಿತ ಕವರ್ ಮಾಡಿಕೊಂಡು ಯಾವುದಾದ್ರು ಎನಿಮಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ರೆಡಿ ಇದ್ದಾವ ಸೆನ್ಸ್ ಅದಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಸಾಗರಗಳಲ್ಲಿ ಈ ಒಂದು ಲಯನ್ನಲ್ಲಿ ನೋಡೋದಾದರೆ, ಲಯನಲ್ಲಿ ಏನಾಗಿರುತ್ತೆ, ಇದು ನೋಡಿರಿ, ಇನ್ನು ಸುತ್ತ ನೋಡ್ತಾ ಇದ್ದೀರಾ, ಹುಲ್ಲುಗಾವಲು ನೋಡ್ತಾ ಇದ್ದೀರಾ, ಅಲ್ಲಿ ಹುಲ್ಲಿದೆ. ತನ್ನ ಮೇಲಿರುವಂಥ ಕಲರ್ ನೋಡಿ, ಅಂದರೆ ಇದರ ಕಲರ್ ನೋಡಿ, ಇದರ ಕಲರ್ ನೋಡಿ, ಆಲ್ಮೋಸ್ಟ್ ದೇ ಆರ್ ಸೇಮ್. ಸೊ ಅದಕ್ಕೋಸ್ಕರ ಅದೇನಾಗುತ್ತೆ, ಅವುಗಳ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅಂದರೆ ಅದು ಅಟ್ಯಾಕ್ ಮಾಡುವಂಥ ಪ್ರಾಣಿಗೆ ತನ್ನ ಇರುವಿಕೆ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಒಂದು ಅಡ್ಜಸ್ಟ್ಮೆಂಟ್. ಜೊತೆಗೆ ಅವುಗಳ ಕಣ್ಣು ಹೈಲಿ ಶಾರ್ಪ್, ಮತ್ತು ಆ ಒಂದು ಪ್ರಾಣಿಗಳನ್ನು ತಿನ್ನೋದಕ್ಕೆ ಟೀತ್ಸ್ ಹಲ್ಲುಗಳು ಸಹಿತ ಏನಾಗಿರುತ್ತೆ, ಶಾರ್ಪ್ ಆಗಿರುತ್ತೆ, ಚೂಪಾಗಿರ್ತವೆ, ಸ್ಟ್ರಾಂಗ್ ಆಗಿರ್ತವೆ. ನೋಡ್ತಾ ಇದ್ದೀರಲ್ವ, ವೆರಿ ಡೇಂಜರಸ್. ನೆಕ್ಸ್ಟ್ ಹಾಗಿದ್ರೆ ಥಿಂಕ್ ಮಾಡಿ, ಸಿಂಹ ಇಲ್ಲಿ ನೋಡ್ತಾ ಇದ್ದೀರಾ, ಯಾಕೆ ಇದಕ್ಕೆ ಇಷ್ಟೊಂದು ಕೂದಲಿದೆ, ಏನು ನೆಸೆಸಿಟಿ ಇದೆ ಅದಕ್ಕೆ. ಈಗ ಸಾಗರಗಳ ಬಗ್ಗೆ ನೋಡ್ತಾ ಬರೋಣ. ಅಂದರೆ ಒಂದೊಂದು ಆವಾಸಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಜಿಂಕೆ ಆಯಿತು, ಇದು ಇವಾಗ ಲ್ಯಾಂಡ್ ಭೂ ಆವಾಸಗಳ ಬಗ್ಗೆ ಗೊತ್ತಾಯಿತು. ಈಗ ನಾವು ಒಂದೊಂದೇ ನೋಡ್ತಾ ಹೋಗೋಣ ನೀರಿನ ಒಂದು ಆವಾಸಗಳನ್ನು. ಸಾಗರಗಳಲ್ಲಿ ಮೀನುಗಳನ್ನು ನೋಡ್ಬೋದು. ಮೀನು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ತನ್ನ ಬಾಡಿ ನೇಚರ್ ಹೇಗಿರುತ್ತೆ, ಇದ್ರ ಬಗ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಸಮುದ್ರದಲ್ಲಿ ವಾಸಿಸುವ ಕೆಲವು ಪ್ರಾಣಿಗಳಾದ ಸ್ಕ್ವಿಡ್ ಮೀನುಗಳು ಮತ್ತು ಅಷ್ಟಪಾದಿ ಮೃದ್ವಂಗಿಗಳು, ಆಕ್ಟೋಪಸ್ ಪ್ರಾಣಿ ನೋಡ್ತಿರಲ್ವ, ಇವುಗಳಲ್ಲಿ ಏನಾಗಿದೆ, ದೋಣಿಯ ಆಕಾರ ಇಲ್ಲ, ಇದರಲ್ಲಿ ಸ್ಟ್ರೀಮ್ ಲೈನ್ಡ್ ಬಾಡಿ ಇಲ್ಲ. ಆದರೂ ಸಹಿತ ಅವು ಸಮುದ್ರದ ಆಳದಲ್ಲಿ ಅವು ವಾಸವನ್ನು ಮಾಡ್ತವೆ. ಇದರಿಂದ ಏನು ಯೂಸ್ ಇದೆ, ತಮ್ಮೆಡೆಗೆ ಬರುವಂತಹ ಪ್ರಾಣಿಗಳನ್ನು ಇದು ಹಿಡಿದು ತಿನ್ನುತ್ತೆ. ಆದರೆ ಅವುಗಳು ನೀರಿನಲ್ಲಿ ಚಲಿಸಬೇಕಾದರೆ ತಮ್ಮ ದೇಹವನ್ನು ದೋಣಿಯ ಆಕಾರದಂತೆ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಈ ಪ್ರಾಣಿಗಳಿಗಿದೆ. ಗೊತ್ತಾಗ್ತಿದೆಯಾ? ಕೆಲವು ಜಲಚರ ಪ್ರಾಣಿಗಳ ಆದ ಡಾಲ್ಫಿನ್ ಮತ್ತು ತಿಮಿಂಗಿಲಗಳು, ಇದು ಸ್ವಲ್ಪ ಫಿಶ್ಗಿಂತ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಅಂದರೆ ಇವುಗಳಲ್ಲಿ ಏನಾಗಿರುತ್ತೆ, ಕಿವಿರುಗಳು ಇರೋದಿಲ್ಲ. ಕಿವಿರುಗಳು ಇಲ್ಲ ಅಂದರೆ ಹೇಗೆ ಬದುಕ್ತವಾಗಿದ್ದರೆ, ತಲೆಯ ಮೇಲ್ಭಾಗದಲ್ಲಿರುವಂತಹ ಮೂಗಿನ ಹೊಳ್ಳೆಗಳಿರ್ತವೆ, ನಾಸ್ಟ್ರಿಲ್ಸ್ಗಳಿರ್ತವೆ. ಮನುಷ್ಯನಿಗೆ ಹೇಗೆ ನಾಸ್ಟ್ರಿಲ್ಸ್ ಇದೆಯಲ್ಲ, ಅದೇ ರೀತಿಯಾಗಿ ಈ ಪ್ರಾಣಿಗಳಲ್ಲೂ ಸಹಿತ ನೀವು ನೋಡ್ಬೋದು. ಅಥವಾ ಊದುರಂಧ್ರಗಳು ಅಂತ ಹೇಳಿ ಕರಿತೀವಿ, ಬ್ಲೋ ಹೋಲ್ಸ್, ಬ್ಲೂ ವೇಲ್ಸ್ ಬ್ಲೋ ಹೋಲ್ಸ್. ಇವುಗಳಿಂದ ಅದಕ್ಕೋಸ್ಕರನೇ ಅವು ಆಟಿಕೆ ಆಡ್ತಿರ್ತವೆ ನೀರಿನಲ್ಲಿ. ಅದಕ್ಕೋಸ್ಕರ ಅದು ಮೇಲ್ಗಡೆ ಬಂದು ಗಾಳಿನ ತಗೊಳ್ಳೋದು, ಅಥವಾ ಆ ಭಾಗ ಮಾತ್ರ ನೀರಿನ ಮೇಲ್ಗಡೆ ಇರುತ್ತೆ, ಇನ್ನು ಉಳಿದಿರುವಂಥ ಬಾಡಿ ಪಾರ್ಟ್ ಎಲ್ಲ ಕೆಳಗಡೆ ಇರುತ್ತೆ, ನೀರಿನ ಒಳಗಡೆ ಇರುತ್ತೆ. ಜೊತೆಗೆ ಎಷ್ಟೊತ್ತಾದ್ರೂ ಇದು ಗಾಳಿಯನ್ನು ತಗೊಳ್ಳೋದೇ ಬದುಕುವಂಥ ಕೆಪಾಸಿಟಿನೂ ಸಹಿತ ಈ ಡಾಲ್ಫಿನಿಗಿರೋದನ್ನು ನಾವು ಓದಿದ್ದೀವಿ. ಕೆರೆಗಳು ಮತ್ತು ಸರೋವರಗಳು, ಇಲ್ಲಿ ಜಲವಾಸ ಸಸ್ಯಗಳಲ್ಲಿ ನೋಡೋದಾದರೆ ಜಲಸಸ್ಯಗಳ ಬಗ್ಗೆ, ಇದರಲ್ಲಿ ಬೇರುಗಳು ಚಿಕ್ಕದಾಗಿರ್ತವೆ. ಆಮೇಲೆ ಜೀವನ ಅಂತಾಗಿದೆ, ಸ್ಥಳದಲ್ಲಿ ಹಿಡುವುದೇ, ಅಂದರೆ ಇದರಲ್ಲಿ ಬೇರನ್ನು ಏನಾಗಿರುತ್ತೆ ಹಿಡಿದುಕೊಳ್ಳೋದೇ ಒಂದು ಮೇಜರ್ ಮುಖ್ಯ ಕಾರ್ಯ ಆಗಿರುತ್ತೆ. ಈ ಸಸ್ಯಗಳ ಕಾಂಡಗಳು ಉದ್ದಾಗಿರುತ್ತೆ, ಬೇರು ಸಣ್ಣದಾಗಿರುತ್ತೆ, ಬಟ್ ಕಾಂಡ ತುಂಬ ಉದ್ದವಾಗಿರುತ್ತೆ. ಜೊತೆಗೆ ಮತ್ತು ಟೊಳ್ಳಾಗಿರುತ್ತೆ, ಹಗುರವಾಗಿರುತ್ತೆ. ನೀರು ಹರಿದಂತೆ ಅವುಗಳು ಬಾಗ್ತಾ ಹೋಗುತ್ತೆ. ಕಾಂಡಗಳು ನೀರಿನ ಮೇಲ್ಮೈ ತನಕ ಬೆಳೆದರೆ ಅವು ನಮಗೆ ಕಾಣಿಸೋ ರೀತಿಯಲ್ಲಿರುತ್ತೆ. ಇಲ್ಲ ಅಂತಂದರೆ ನೀರಿನ ಕೆಳಗಡೆ ಇರೋದಂತೂ ಸತ್ಯ. ನೀವು ಲೋಟಸ್ ನೋಡ್ತಿರ್ತೀರ, ಇದರಲ್ಲೂ ಸಹಿತ ಯಾಕೆ ಲೋಟಸ್ ತೇಲ್ತಾ ಇರುತ್ತೆ, ಇಸ್ ದೇರ್ ಎನಿ ರೀಸನ್? ಬೇರು ದೊಡ್ಡದಾಗಿದೆ, ಚಿಕ್ಕದಾಗಿದೆ, ಕಾಂಡ ದೊಡ್ಡದಾಗಿದೆ, ಚಿಕ್ಕದಾಗಿದೆ, ವಾಟ್? ಇದು ಗೊತ್ತಿರೋದೆ, ಬೇರು ಮತ್ತು ಕಾಂಡದ ಬಗ್ಗೆ ಗೊತ್ತಾಗಿದೆ, ಓಕೆ ಬೇಡ. ಲೀವ್ಸ್
ಯಾಕದು ನೀರಿನ ಮೇಲೆ ತೇಲ್ತಾ ಇದೆ? ಹಾಗಿದ್ರೆ ಇದರ ಡೆನ್ಸಿಟಿ ಅಷ್ಟು ಕಡಿಮೆನಾ? ಇಸ್ ದರ್ ಎನಿ ರೀಸನ್? ಕಮೆಂಟ್ ಇಟ್ ನೋಡೋಣ. ಆನ್ಸರ್ಸ್ಗಳು ಓದಿದ್ದೀರಾ? ಸಿಂಪಲ್. ಸಣ್ಣ ಮಕ್ಕಳು ಕೇಳಿದ್ರೆ ಹೇಳ್ತಾರೆ ಇವಾಗ ಪ್ರಶ್ನೆಗೆ. ನನಗೆ ತುಂಬ ಜನ ಬಂದು ಕೇಳಿದ್ದಾರೆ. ನೋಡಿದ್ರೆ ಕಪ್ಪೆಗಳಿಂದ ನೀವು ನೋಡ್ತೀರಾ, ಇವು ನೀರಿನಲ್ಲೂ ಬದುಕುತ್ತೆ, ಹಾಗೆ ಇದು ಭೂಮಿಯ ಮೇಲೂ ಸಹಿತ ಬದುಕುತ್ತೆ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ? ಥಿಂಕ್ ಮಾಡಿ. ಆಂಫಿಬಿಯನ್ಸ್ ಅಂತ ಹೇಳ್ತೀವಿ. ನಂತರ ಇದ್ರ ಬಗ್ಗೆ ಮತ್ತೆ ನೋಡೋದಾದರೆ, ಸ್ಮೂತ್ ಬಾಡಿ ಇರುತ್ತೆ. ನೀರಿನಲ್ಲಿದ್ದಾಗ ನೀರಿನಲ್ಲಿರುವಂತಹ ಡಿಸಾಲ್ವ್ಡ್ ಆಕ್ಸಿಜನ್, ಕರಗಿರುವಂತಹ ಆಕ್ಸಿಜನನ್ನು ಬಳಸಿ ಬದುಕೋಕ್ಕೆ ಶಕ್ತಿ ಇದೆ. ಹಾಗೆ ಭೂಮಿ ಮೇಲಿದ್ದಾಗ ಲಂಗ್ಸನ್ನು ಯೂಸ್ ಮಾಡಿ ರೆಸ್ಪಿರೇಷನ್ ಮಾಡೋದಕ್ಕೂ ಸಹಿತ ಇದಕ್ಕೆ ಒಂದು ಎಬಿಲಿಟಿ ಇರುತ್ತೆ. ಹುಲ್ಲುಗಾವಲಿನಲ್ಲಿ ಈಗೊಂದಿಷ್ಟು ಕ್ವಶನ್ಸ್. ವಾಸಿಸುವಂತಹ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ಬೇಕಾಗಿರುವಂತಹ ಮುಖ್ಯ ಏನೇನಿದೆ, ಅಂಶಗಳೇನೇನು, ಯಾಕೆ? ಇದನ್ನು ನೀವು ವಿವರಿಸಿ. ಈಸಿ ಕ್ವಶನ್, ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ಏನಂತ ಕರಿತೀವಿ? ಅಂದರೆ ಒಂದು ಡೀಟೇಲ್ಸನ್ನು ಕೊಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಇದನ್ನು ಸಹಿತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಭೂಮಿಯ ಮೇಲೆ ವಾಸಿಸುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸವನ್ನು ನಾವು ಏನಂತ ಕರಿತೀವಿ? ಇಲ್ಲಿ ಡ್ಯಾಶ್ ಅಂತ ಹೇಳಿ ಬರಬೇಕಿತ್ತು. ಓಕೆ, ಆನ್ಸರ್ ಮಾಡಿ. ನೀರಿನಲ್ಲಿ ವಾಸಿಸುವಂಥ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸವನ್ನು ನಾವೇನಂತ ಕರಿತೀವಿ? ಇದೆಲ್ಲರ ಬಗ್ಗೆ ನಾವು ಡಿಸ್ಕಸ್ ಮಾಡಾಗಿದೆ. ಮಣ್ಣು, ನೀರು ಮತ್ತು ಗಾಳಿ ಆವಾಸದ ಡ್ಯಾಶ್ ಅಂಶಗಳಾಗಿರುತ್ತೆ. ಯಾವ ಅಂಶಗಳಿದು ನೋಡಿ, ಥಿಂಕ್ ಮಾಡಿ. ಗೊತ್ತಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವಂತಹ ಬದಲಾವಣೆಗಳಿಗೆ ಡ್ಯಾಶ್ ಎಂದು ಕರಿತೇವೆ. ನಾವು ಜೀವಿಗಳ ಒಂದು ಲಕ್ಷಣಗಳ ಬಗ್ಗೆ ಮಾತಾಡೋದ್ವಲ್ವ, ಅಲ್ಲಿ ಓದಿದ್ವಿ, ನೆನ್ಪು ಮಾಡ್ಕೊಳ್ಳಿ. ಇದಿಷ್ಟು ನಿಮಗೆ ಚಾಪ್ಟರ್ 9th ಸಜೆಸ್ಟೆಡ್ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಒಂದು ಚಟುವಟಿಕೆ ರೀತಿಯಲ್ಲಿದೆ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಅಷ್ಟೇ, ಮತ್ತಿನ್ನೇನೂ ಇಲ್ಲ ಇದರಲ್ಲಿ. ಜೀವಿಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ಪಾಠ ಅರ್ಥ ಆಗಿದೆ ಅಂಥೇಳಿ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡೋದನ್ನು ಮರಿಬೇಡಿ. DSCRTನ ತುಂಬ ಸಿಂಪಲ್ಲಾಗಿ ಕಲ್ತ್ಕೊಳ್ಳೋಕ್ಕೆ ಎಲ್ಲರಿಗೂ ಸಹಿತ ಅವಕಾಶ ಮಾಡಿಕೊಡಿ. ನಿಮ್ಮ ಜಾಯಿನ್ ಆಪ್ಷನ್ ಇದೆ, ಸಪೋರ್ಟ್ ಮಾಡೋರು ಖಂಡಿತವಾಗಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸಾಧ್ಯವಾಗಲ್ಲ ಅನ್ನೋಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟನ್ನು ನಮಗೆ ಕೊಡಬೇಕಾಗಿ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಅ ಗುಡ್ ಡೇ.